Today I am sharing with you about if you are quiet, nothing will happen. ಇದನ್ನ ಸಭಾಪಾಲಕರು ನೀವು ಮೌನವಾಗಿದ್ರೆ ಏನು ಆಗುವುದಿಲ್ಲ ಅನ್ನುವಂಥ ಅಂಶವನ್ನು ಸಾರಲಾಗಿದ್ದಾರೆ. Many think that whatever will happen. ಕೆಲವರು ಈ ರೀತಿಯಲ್ಲಿ ಯೋಚನೆ ಮಾಡ್ತಾರೆ, ಹೆಂಗಾಗಿದ್ರೆ ಹಂಗಾಗ್ಲಿ ಅಂತ ನಿರ್ಣಯ ಮಾಡ್ಕೊಂತಾರೆ. Whatever will be in my life. ಏನಾಗಿದ್ರೆ ಹಂಗಾಗ್ಲಿ, ನನ್ನ ಜೀವನದಲ್ಲಿ ಹಂಗೆ ಇರ್ಲಿ ಅನ್ಕೊಂತಾರೆ. If it is mine that come to me. ಒಂದು ವೇಳೆ ಅದು ನನ್ನದಾಗಿದ್ರೆ ಅದು ನನಗೆ ಬರುತ್ತದಲ್ಲ ಅಂತ ಯೋಚಿಸ್ತಾರೆ. But that is not right according to the scripture. ಆದರೆ ವಾಕ್ಯಾನುಸಾರವಾಗಿ ಅದು ಸರಿಯಲ್ಲ. Hallelujah. ಹಲ್ಲೆಲೂಯಾ. Bible says. ಸತ್ಯವೇದ ಹೇಳುತ್ತದೆ. Hebrews 11 chapter 2nd verse. ಹೆಬ್ರಿ ಬರೆದ ಪತ್ರಿಕೆ 11ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ. By faith elders obtain a good report from God. ವಿಶ್ವಾಸದಿಂದ ಹಿರಿಯರೆಲ್ಲ ಕೂಡ ದೇವರಿಂದ ಒಳ್ಳೆ ಒಂದು ರಿಪೋರ್ಟ್ ಅನ್ನು ಹೊಂದಿಕೊಂಡಿದ್ದಾರೆ. By faith elders obtain a good report from God. ವಿಶ್ವಾಸದಿಂದ ಜನರು ಹಿರಿಯರೆಲ್ಲರೂ ಕೂಡ ದೇವರಿಂದ ಒಳ್ಳೆ ರಿಪೋರ್ಟ್ ಅನ್ನು ಹೊಂದಿಕೊಂಡಿದ್ದಾರೆ. That means ಅದನ್ನರ್ಥ God gave them good report. ದೇವರು ಅವರ ಪರವಾಗಿ ಇವರು ಒಳ್ಳೆಯದು ಮಾಡಿದ್ದಾರೆ ಅಂತ ರಿಪೋರ್ಟ್ ನ ಆತನು ಹೇಳಿದ್ದಾರೆ. Amen. ಆಮೆನ್. They got good report from the Lord. ಅವರು ದೇವರಿಂದ ಒಳ್ಳೆ ರಿಪೋರ್ಟ್ ಅನ್ನು ಹೊಂದಿಕೊಂಡಿದ್ದಾರೆ. How they got? ಹೇಗೆ ಅವರು ಹೊಂದಿಕೊಂಡಿದ್ದಾರೆ? By faith. ವಿಶ್ವಾಸದಿಂದ, ದೇವರ ಮೇಲೆ ವಿಶ್ವಾಸವಿಟ್ಟು. They acted on faith. ವಿಶ್ವಾಸದಿಂದ ಅವರು ಪ್ರತಿಕ್ರಿಯೆ ತೋರಿಸಿ ದೇವರಿಂದ ಒಳ್ಳೆ ರಿಪೋರ್ಟ್ ಅನ್ನು ಹೊಂದಿಕೊಂಡಿದ್ದಾರೆ. They worked by faith. ಅವರು ವಿಶ್ವಾಸದಿಂದ ಕಾರ್ಯ ಮಾಡಿದ್ದಾರೆ. They are not quiet. ಅವರು ಸುಮ್ಮನೆ ಮೌನವಾಗಿದ್ದಿಲ್ಲ. They did something according to the word of God. ದೇವರ ವಾಕ್ಯಾನುಸಾರವಾಗಿ ಅವರು ಕೆಲವು ವಿಷಯಗಳನ್ನು ಮಾಡಿದ್ದಾರೆ. That's what they obtained good report from God. ಅದಕ್ಕಾಗಿ ದೇವರಿಂದ ಒಳ್ಳೆ ರಿಪೋರ್ಟ್ ಅನ್ನು, ಒಳ್ಳೆ ಸುದ್ದಿಯನ್ನು ಅವರು ಹೊಂದಿಕೊಂಡಿದ್ದಾರೆ. Third word said. 3ನೇ ವಚನ ಹೇಳುತ್ತದೆ. Worlds are framed by the word of God. ಈ ಪ್ರಪಂಚಗಳು ಲೋಕದಿಂದ ಉಂಟು ಮಾಡಲ್ಪಟ್ಟಿದೆ. These words, word of God means rhema, spoken word of God. ಈ ಒಂದು ದೇವರ ವಾಕ್ಯವು ಅಂದ್ರೆ ಇಲ್ಲಿ ಪ್ರಕಟಣಾ ವಾಕ್ಯವು, ದೇವರ ಬಾಯಿಂದ ಬಂದಿರುವಂತ ವಾಕ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. Words framed by the rhema, spoken word of God. ಪ್ರಪಂಚಗಳು ದೇವರ ಬಾಯಿಂದ ಹೊರಟಿರುವಂತ ಮಾತುಗಳಿಂದ ಉಂಟು ಮಾಡಲ್ಪಟ್ಟಿದೆ. In the beginning, when we see in Genesis 1st chapter how God framed the world. ನಾವು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಹೇಗೆ ದೇವರು ಪ್ರಪಂಚವನ್ನು ಎಲ್ಲ ಕೂಡ ನಿರ್ಮಿಸಿದ್ದಾರೆ. By spoken words. ದೇವರ ಬಾಯಿಂದ ಹೊರಟುವಂತ ಮಾತುಗಳಿಂದ. He said, let there be light. ಆತನು ಹೇಳಿದ್ದಾರೆ, ಬೆಳಕು ಉಂಟಾಗಲಿ ಎಂದು. There was light, Bible says. ಸತ್ಯವೇದ ಹೇಳುತ್ತದೆ, ಅಲ್ಲಿ ಬೆಳಕು ಪ್ರತ್ಯಕ್ಷವಾಯಿತು. He created sun and moon and stars by his words. ಆತನು ಸೂರ್ಯ, ಚಂದ್ರ, ನಕ್ಷತ್ರಗಳು ಎಲ್ಲ ಕೂಡ ಆತನ ಬಾಯಿ ಮಾತುಗಳಿಂದ ಉಂಟು ಮಾಡಿದ್ದಾರೆ. All the birds of their creeping things, all cattle of the field, everything created by the word of God. ಪಶು ಪ್ರಾಣಿಗಳನ್ನು ಮತ್ತೆ ಎಲ್ಲ ಹಾರಾಡುವಂತ ಸರೀಸೃಪಗಳನ್ನು ಎಲ್ಲವನ್ನು ಕೂಡ ತನ್ನ ಬಾಯಿ ಮಾತುಗಳಿಂದ ಉಂಟು ಮಾಡಿದ್ದಾರೆ. He spoken, created. ಆತನು ಮಾತನಾಡಿರುವಾಗ ಅವು ಸೃಷ್ಟಿ ಮಾಡಲ್ಪಟ್ಟಿದೆ. Third verse said. 3ನೇ ವಚನ ಹೇಳುತ್ತದೆ, which are seen were not made of the things which do appear. ನಾವು ಕಾಣಿಸುವಂತ ವಿಷಯಗಳು ಕಾಣದೇ ಇರುವಂತ ವಿಷಯಗಳಿಂದ ಅವು ಉಂಟು ಮಾಡಲ್ಪಟ್ಟಿದೆ. Listen carefully. ಚೆನ್ನಾಗಿ ಕೇಳ್ರಿ. Bible says which are seen were not made of the things which do appear. ನಾವು ಸತ್ಯವೇದ ಹೇಳುತ್ತದೆ, ಕಾಣಿಸುವಂತ ವಿಷಯಗಳು ಕಾಣದೇ ಇರುವಂತ ವಿಷಯಗಳಿಂದ ಉಂಟು ಮಾಡಲ್ಪಟ್ಟಿದೆ. How we were created. ಹೇಗೆ ನಾವು ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ. Not made the things which do appear. ನಾವು ಕಾಣಿಸುವಂತ ವಿಷಯಗಳಿಂದ ನಾವು ಸೃಷ್ಟಿ ಮಾಡಲ್ಪಟ್ಟಿಲ್ಲ. How this world be controlled. ಹೇಗೆ ಈ ಪ್ರಪಂಚವು ಆ ದಿನದಲ್ಲಿದೆ. Unseen things are controlling this world. ಈ ಪ್ರಪಂಚವನ್ನು, ಈ ಲೋಕವನ್ನು ಕಾಣದೇ ಇರುವಂತ ವಿಷಯಗಳು, ಕಾಣದೇ ಇರುವಂತ ಲೋಕವು ಪರಿಪಾಲಿಸ್ತಾ ಇದೆ. That's what many people in this world, they are back of the spirits. ಅದಕ್ಕಾಗಿ ಅನೇಕರು ಈ ಲೋಕದಲ್ಲಿ ಕಾಣದೇ ಇರುವಂತ ಆತ್ಮಗಳ ಹಿಂದೆ ಓಡ್ತಾ ಇರ್ತಾರೆ ವಿಷಯಗಳನ್ನು ಹೊಂದಿಕೊಳ್ಳುವುದಕ್ಕೆ. Through the satanists, through the mediums, through the sorcery, through the black magic, they wanted to control things of this world. ಸಾತಾನದಿಂದ, ದೆವ್ವಗಳಿಂದ, ಕೆಟ್ಟ ಆತ್ಮಗಳಿಂದ, ಆ ಒಂದು ಮಾಟ ಮಂತ್ರಗಳ ಶಕ್ತಿಗಳಿಂದ ಅವರು ವಿಷಯಗಳನ್ನು ಹತೋಟಿಯಲ್ಲಿ ತೆಗೆದುಕೊಳ್ಳಬೇಕೆಂದು ವಿಷಯಗಳ ಹಿಂದೆ, ಕೆಟ್ಟ ವಿಷಯಗಳಿಂದ ಓಡ್ತಾರೆ. They know the spiritual things. They wanted to control the people through the spiritual realm. ಅವರಿಗೆ ಗೊತ್ತಿದೆ ಆತ್ಮೀಯ ಲೋಕವಿದೆ, ಕೆಟ್ಟ ಆತ್ಮಗಳಿಂದನೇ ಜನರನ್ನು ಹತೋಟಿಯಲ್ಲಿ ಇಟ್ಕೋಬೇಕಂತ ಅವರು ಹಾಗೆ ಕೆಲಸ ಮಾಡ್ತಾರೆ. Christians are very quiet. ಆದ್ರೆ ಕ್ರೈಸ್ತವರು ಸುಮ್ಮನೆ ಇರ್ತಾರೆ.
ಮೌನವಾಗಿದ್ದಾರೆ. Word of God is a spiritual. ದೇವರ ವಾಕ್ಯವು ಕೂಡ ಆತ್ಮೀಯವಾದದ್ದು. Through the word of God we can control all things of this world. ದೇವರ ವಾಕ್ಯವನ್ನು ನಾವು ಉಪಯೋಗಿಸಿ ಪ್ರಪಂಚದಲ್ಲಿ ಯಾವುದೇ ವಿಷಯಗಳನ್ನು ನಾವು ಹತೋಟಿಯಲ್ಲಿ ಇಟ್ಕೋಬಹುದು. Bible says ಸತ್ಯವೇದ ಹೇಳುತ್ತದೆ, elders chose what should be happen in their day. ಹಿರಿಯರು ವಾಕ್ಯದಲ್ಲಿ ನೋಡುವಾಗ ಅವರ ಜೀವನದಲ್ಲಿ ಅವರ ವಿಷಯಗಳು ಏನು ಆಗಬೇಕೋ ಅವರು ನಿರ್ಣಯ ಮಾಡಿಕೊಂಡು ಅವರು ಆರಿಸಿಕೊಂಡಿದ್ದಾರೆ. They only chosen what happened in their day. ಅವರ ಜೀವನದಲ್ಲಿ ಏನು ಆಗಬೇಕೋ ಅವರು ಆರಿಸಿಕೊಂಡರು. It was done by their faith. ಅವರ ವಿಶ್ವಾಸದಿಂದ ಹಾಗೆಯೇ ಆಯಿತು. Bible says Abraham chosen by the Lord. ಸತ್ಯವೇದ ಹೇಳುತ್ತದೆ, ಅಬ್ರಹಾಮ ದೇವರಿಂದ ಆರಿಸಲ್ಪಟ್ಟಿದ್ದಾನೆ. How he became the father of a nation? ಹೇಗೆ ಆತನು ವಿಶ್ವಾಸಿಗಳಿಗೆ ತಂದೆಯಾದನು? By faith. ವಿಶ್ವಾಸದಿಂದಲೇ. Hallelujah. Hallelujah. Now all Jewish people call him a father of all the Jewish people. ಈಗ ಯಹೂದ್ಯರೆಲ್ಲರೂ ಕೂಡ ತಮ್ಮ ಯಹೂದ್ಯರಕ್ಕೆ ಆತನೇ ತಂದೆ ಅಂತ ಕರೆಯುತ್ತಾರೆ ಅಬ್ರಹಾಮನನ್ನು. They are saying that oh we are children of Abraham. ಅವರು ಹೇಳ್ತಾರೆ ನಾವು ಅಬ್ರಹಾಮನ ಮಕ್ಕಳೆಂದು. It is not become automatic. ಅದು ಆಕಸ್ಮಿಕವಾಗಿ ಅಷ್ಟಕ್ಕಷ್ಟೇ ಅದೇ ಆಗುವುದಿಲ್ಲ. By faith they followed God. ವಿಶ್ವಾಸದಿಂದ ಅವರು ದೇವರನ್ನು ಹಿಂಬಾಲಿಸಿದ್ದಾರೆ. They achieved good report. ಅವರು ಒಳ್ಳೆ ಫಲಿತಾಂಶವನ್ನು ಒಳ್ಳೆ ರಿಪೋರ್ಟ್ ಅನ್ನು ಮುಟ್ಟಿದ್ದಾರೆ. ಒಳ್ಳೆ ರಿಪೋರ್ಟ್ ಹೊಂದಿಕೊಳ್ಳುವಂತೆ ಅವರು ಕೆಲಸ ಮಾಡಿ ಅದನ್ನು ಮುಟ್ಟಿದ್ದಾರೆ. That's what God said, I will make you a nation. ಅದಕ್ಕಾಗಿ ದೇವರು ಹೇಳಿದ್ದಾರೆ, ನಾನು ನಿನ್ನನ್ನು ದೊಡ್ಡ ದೇಶವಾಗಿ ಮಾಡುತ್ತೇನೆ ಎಂದು. How God delivered Israel people at the time of Moses. ಮೋಶೆ ಸಮಯದಲ್ಲಿ ಹೇಗೆ ದೇವರು ಇಸ್ರಾಯೇಲ್ ಜನರನ್ನು ಬಿಡಿಸಿದ್ದಾರೆ. How they passed Red Sea. ಹೇಗೆ ಅವರು ಕೆಂಪು ಸಮುದ್ರದಿಂದ ಹಾದು ಹೋಗಿದ್ದಾರೆ. How God led 40 years in the wilderness. ಹೇಗೆ ದೇವರು ಅವರನ್ನು 40 ವರ್ಷಗಳ ಅರಣ್ಯ ಪ್ರದೇಶದಲ್ಲಿ ಅವರನ್ನು ಪೋಷಿಸಿದ್ದಾರೆ. It was done by their faith. ಇವೆಲ್ಲ ಕೂಡ ಅವರ ನಂಬಿಕೆಯಿಂದ ಆಗಿದೆ, ವಿಶ್ವಾಸದಿಂದ ಆಗಿದೆ. How Joshua led Israel people into the promised land. ಯೆಹೋಶುವನು ಇಸ್ರಾಯೇಲ್ ಜನರೆಲ್ಲರನ್ನು ಹೇಗೆ ವಾಗ್ದಾನ ಭೂಮಿಯಲ್ಲಿ ಪ್ರವೇಶಿಸುವಂತೆ ತೆಗೆದುಕೊಂಡು ಹೋದನು. How they won the giants in that Canaan land. ಆ ಕನಾನು ಪ್ರದೇಶದಲ್ಲಿರುವಂತ ಎಲ್ಲ ಒಂದು ಬಲಾಢ್ಯರನ್ನು, ಶಾರೀರಿಕವಾಗಿರುವಂತ ಜಯಂಟ್ಸ್ ಬಲಾಢ್ಯರನ್ನೆಲ್ಲ ಕೂಡ ಅವರು ಅಧಿಗಮಿಸಿ ಗೆದ್ದಿದ್ದಾರೆ. Bible says they directed their course of their world. ಸತ್ಯವೇದ ಹೇಳುತ್ತದೆ, ಅವರು ಹೋಗುವಂತ ಅವರ ಪ್ರಪಂಚವನ್ನು ಅವರು ಹೇಗಿರಬೇಕೋ ಅವರೇ ತೀರ್ಮಾನ ಮಾಡಿದ್ದಾರೆ, ಆ ದಿಶೆಯಲ್ಲಿ ಕಾರ್ಯ ಮಾಡಿದ್ದಾರೆ ಎಂದು. Amen. Amen. So Caleb said that he was 80 years old. ಆತನು 80 ವರ್ಷದ ವಯಸ್ಸಿರುವಂತ ವ್ಯಕ್ತಿಯಾಗಿದ್ದನು. He said I am able to fight with the giants. ಆತನು ಹೇಳ್ತಾ ಇದ್ದೇನೆ, ನಾನು ಆ ಬಲಾಢ್ಯರೊಂದಿಗೆ ನಾನು ಯುದ್ಧ ಮಾಡಲು ನನಗೆ ಆಗುತ್ತದೆ ಎಂದು. How he fought by faith. ಹೇಗೆ ಆತನು ಯುದ್ಧ ಮಾಡಿದಾನೆ? ವಿಶ್ವಾಸದಿಂದ, ನಂಬಿಕೆಯಿಂದಲೇ. Because Moses said that Hebron was yours. ಯಾಕಂದ್ರೆ ಮೋಶೆ ಆಗಲೇ ಹೇಳಿದಾನೆ, ಹೆಬ್ರೋನು ನಿನ್ನದು ಅಂತ ಅವರಿಗೆ ಹೇಳಿದ್ದಾರೆ. Because of that word he wanted to go and occupy that promised land. ಮಾತು ಮೇರೆಗೆ ಆ ಒಂದು ಕಾಲೇಬನು ಪ್ರತಿಕ್ರಿಯೆ ತೋರಿಸಿ ಅದನ್ನು ನಾನು ಸ್ವಾಧೀನಪಡಿಸಿಕೊಳ್ಳುತ್ತೇನೆ, ನನ್ನದು ನಾನು ಸ್ವೀಕರಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. They directed their course of their world. ಅವರು ತಮ್ಮ ಪ್ರಪಂಚದಲ್ಲಿ ತಮಗಿರುವಂತ ಒಂದು ವಿಷಯಗಳನ್ನು ಅವರು ಹೇಗೆ ನಡೆಸಿಕೊಳ್ಳಬೇಕೋ ಅವರೇ ತೀರ್ಮಾನ ಮಾಡಿಕೊಂಡಿದ್ದಾರೆ. What all the promises you get, just you have to go and occupy it. ನಿನಗೂ ಕೂಡ ದೇವರು ಏನೇನು ವಾಗ್ದಾನಗಳು ಮಾತನಾಡಿರ್ತಾರೋ ನೀನು ಅದನ್ನು ನಂಬಿಕೆಯಿಂದ ಅದನ್ನು ಹೋಗಿ ಅದನ್ನು ಪಡೆದುಕೊಂಡು ಸ್ವೀಕರಿಸಿಕೊಳ್ಳಬೇಕು. They directed by the spoken word. ಅವರು ತಮ್ಮ ಬಾಯಿ ಮಾತುಗಳಿಂದ ಡೈರೆಕ್ಟ್ ಮಾಡಿಕೊಂಡಿದ್ದಾರೆ ಆ ವಿಷಯಗಳನ್ನು. We have to be directed by the promises, God's promises, through the word of God. ನಾವು ಕೂಡ ದೇವರ ವಾಕ್ಯದಿಂದ ದೇವರು ಮಾತನಾಡಿರುವಂತ ವಿಷಯಗಳನ್ನೆಲ್ಲ ಕೂಡ ನಾವು ಕೂಡ ಹಾಗೆ ಡೈರೆಕ್ಟ್ ನಾವೇ ನಡೆಸಬೇಕು. We have to know our purpose. ನಾವು ತಿಳ್ಕೊಳ್ಳಬೇಕು ನಮ್ಮ ಉದ್ದೇಶವು ಏನಾಗಿದೆ, ದೇವರ ಉದ್ದೇಶವು ನಮ್ಮಲ್ಲಿ ಅಂತ ತಿಳ್ಕೋಬೇಕು. Hallelujah. Hallelujah. Lot of people living empty life. ಅನೇಕರು ಬರಿದಾಗಿರುವಂತ ಜೀವನ ಜೀವಿಸ್ತಾ ಇರ್ತಾರೆ. Lot of people, I tell you, don't want any responsibility. ಅನೇಕರಿಗೆ ಯಾವುದೇ ಬಾಧ್ಯತೆ ಇರುವುದಿಲ್ಲ. Lot of people wanted to live happy and in peace. ಅನೇಕರು ಸಂತೋಷವಾಗಿ ಸಮಾಧಾನವಾಗಿ ಜೀವಿಸಬೇಕಂತ ಇರ್ತಾರೆ. Without any responsibility they wanted to live happy and in peace. ಯಾವುದೇ ಬಾಧ್ಯತೆ ಇಲ್ಲದೆ ಸುಮ್ಮನೆ ಸಂತೋಷವಾಗಿ ಸಮಾಧಾನವಾಗಿ ಇರಬೇಕಂತ ಬಯಸ್ತಾರೆ. ಸುಮ್ಕೆ ರೊಕ್ಕ ಬರಬೇಕು, ಸುಮ್ಕೆ ಸಮಾಧಾನಕರವಾಗಿರಬೇಕು, ಸುಮ್ಕೆ ಎಲ್ಲರೂ ಕೂಡ ನಮಗೆ ಹತ್ತಿರವಾಗಿರಬೇಕು ಅಂತ ಯೋಚಿಸ್ತಾರೆ. ದಟ್ ಇಸ್ ಅ ಟೆರಿಬಲ್ ಲೈಫ್, ಐ ಕ್ಯಾನ್ ಸೇ. ಏನು
ಬಾಧ್ಯತೆ ವಹಿಸದೆ ಸುಮ್ಮನೆ ದುಡ್ಡು ಬರಬೇಕು, ಎಲ್ಲ ಅವ್ರಿಗೆ ಎಲ್ಲ ಅನುಕೂಲವಾಗಿ ಆಗಬೇಕಂತ ಬಯಸುವಂಥದ್ದು ಅದು ಬಹಳ ಒಂದು ಭಯಂಕರವಾಗಿರುವಂಥ ಒಂದು ಜೀವನ ಆಗಿರ್ತದೆ. You have to take responsibility. ನೀನು ಬಾಧ್ಯತೆಯನ್ನು ತೆಗೆದುಕೊಳ್ಳಬೇಕು. Hallelujah. ಹಲ್ಲೆಲೂಯಾ. Then only you will get it what God has given to you. ಅವಾಗೆ ದೇವರು ನಿನಗೂ ಏನು ಕೊಟ್ಟಿದ್ದಾರೋ ಅದರಲ್ಲಿ ನೀನು ಪ್ರವೇಶಿಸಲು ಆಗುತ್ತದೆ, ಹೊಂದಿಕೊಳ್ಳಲು ಆಗುತ್ತದೆ. You have to go forward. ನೀನು ಮುಂದೆಗೆ ಹೋಗುವುದಕ್ಕೆ ಆಗುತ್ತದೆ. Amen. Amen. You have to recognize you are for a purpose. ನೀನು ಗುರುತಿಸಬೇಕು, ಕಂಡಿಡಬೇಕು, ಒಂದು ಉದ್ದೇಶಕ್ಕಾಗಿದ್ದೀ ಎಂದು. You have to recognize you came here to do something. ನೀನು ಭೂಮಿ ಮೇಲೆ ಬಂದಿದ್ದು ಒಂದು ವಿಷಯಗಳನ್ನು, ಕೆಲವು ವಿಷಯಗಳು ಮಾಡುವುದಕ್ಕಾಗಿ ಅಂತ ನೀನು ತಿಳ್ಕೋಬೇಕು. You may say, Pastor, I know that there is a God's purpose in my life. ನೀನು ಹೇಳ್ಬೋದು, ಸಭಾಪಾಲಕರೇ ನನ್ನಲ್ಲಿ ದೇವರ ಉದ್ದೇಶವಿದೆ ಎಂದು. Pastor, I know that I came here to do something. ನಾನು ಇಲ್ಲಿಗೆ ಕೆಲವು ವಿಷಯಗಳನ್ನು ಮಾಡುವುದಕ್ಕೆ ಬಂದಿದ್ದೀನಿ ಅಂತ ನೀನು ಹೇಳ್ಬೋದು. But you think that God only work, it will happen. ಆದ್ರೆ ನೀನು ಏನು ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ ದೇವರೇ ಬಂದು ಏನೋ ಮಾಡ್ತಾರಂತ ನೀನು ಯೋಚಿಸ್ತಾ ಹಂಗೆ ಕೂತ್ಕೊಂಡಿದ್ದೀಯ. Don't expect God to work, it will happen. ದೇವರೇ ಬಂದು ಏನೋ ಮಾಡ್ತಾನಂತ ನೀನು ಎದುರು ನೋಡಬೇಡ. If you don't do something, ನೀನು ಏನು ಮಾಡದೇ ಇದ್ರೆ, ಪ್ರತಿಕ್ರಿಯೆ ತೋರಿಸದೇ ಇದ್ರೆ, it will not happen. ಆ ಉದ್ದೇಶಗಳು ಪೂರೈಸಲ್ಪಡುವುದಿಲ್ಲ, ಆಗುವುದಿಲ್ಲ. Hallelujah. ಹಲ್ಲೆಲೂಯಾ. We have to cooperate to God, then only God will work. ನಾವು ದೇವರ ವಿಷಯಗಳಿಗೆ ನಾವು ಕೂಡ ಕೋಆಪರೇಟ್ ಮಾಡಬೇಕು, ಸಹಕರಿಸಬೇಕು. ಅವಾಗೇ ದೇವರು ನಮ್ಮ ಸಂಗಡ ಕಾರ್ಯ ಮಾಡುತ್ತಾರೆ. We have to do our part, then God will do his part. ನಾವು ನಮ್ಮ ಒಂದು ಪಾತ್ರೆಯನ್ನು ನಾವು ಮಾಡ್ಕೊಂತ ಹೋಗ್ತಾ ಇರುವಾಗ ದೇವರು ಕೂಡ ತನ್ನ ಪಾತ್ರೆಯ ಕೆಲಸವನ್ನು ತಾನು ಸೇರಿ ಮಾಡುತ್ತಾನೆ. If you want to save somebody, ನೀನು ಯಾರನ್ನಾದ್ರೂ ರಕ್ಷಿಸಬೇಕಂತ ನಿರ್ಣಯ ಮಾಡಿದ್ರೆ you have to do your part. You must share the gospel. ನೀನು ಸುವಾರ್ತೆನ ಅವ್ರಿಗೆ ಸಾರಬೇಕು, ನಿನ್ನ ಒಂದು ಕೆಲಸ ಅದು. Then only God will convict them. ಅವಾಗ ದೇವರು ಅವನು ಒಪ್ಪಿಸುವಂತೆ ಮಾಡ್ತಾರೆ. If you don't share the gospel, how can they will be saved? ನೀವು ನಿನ್ನ ಕೆಲಸವನ್ನು ಮಾಡದೆ ಅವರಿಗೆ ರಕ್ಷಣಾ ಸುವಾರ್ತೆಯನ್ನು ಸಾರದೇ ಇದ್ರೆ ಹೇಗೆ ಅವರು ರಕ್ಷಿಸಲ್ಪಡ್ತಾರೆ? Automatically they cannot be saved. ಅಕಸ್ಮಾತ್ ಆಗಿ ಇದ್ದಕ್ಕಿದ್ದಂಗನೆ ತಕ್ಷಣವೇ ಅವರು ರಕ್ಷಿಸಲ್ಪಡುವುದಿಲ್ಲ. Just you are praying for that person, they cannot be saved. ನೀವು ಆ ವ್ಯಕ್ತಿಗೆ ಪ್ರಾರ್ಥಿಸುವುದರಿಂದ ಅವರು ರಕ್ಷಿಸಲ್ಪಡುವುದಿಲ್ಲ. Somebody has to go tell about Jesus Christ, then he will be get saved. ಯಾರೋ ಒಬ್ಬರು ಹೋಗಿ ಯೇಸುವಿನ ಕುರಿತು ಅವ್ರಿಗೆ ಹೇಳಬೇಕು, ಅವಾಗೇ ಆತನ ರಕ್ಷಿಸಲ್ಪಡುವುದಕ್ಕೆ ಆಗುತ್ತದೆ. Amen. Amen. Hallelujah. Hallelujah. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? You are for a purpose, you have to recognize. ನೀನು ಒಂದು ಉದ್ದೇಶಕ್ಕಾಗಿದೆ ಅಂತ ನೀನು ಫಸ್ಟ್ ಗುರುತಿಸಬೇಕು. You are here to do something. ನೀನು ಇಲ್ಲಿ ಕೆಲವು ವಿಷಯಗಳನ್ನು ಮಾಡುವುದಕ್ಕಾಗಿದೆ. I told already, if you don't do something, it will not happen. ನಾನು ಆಗಲೇ ಹೇಳಿದ್ದೇನೆ, ಸಭಾಪಾಲಕರು ಆಗಲೇ ಹೇಳಿದ್ದಾರೆ, ನೀವು ಏನು ಮಾಡಿಲ್ಲ ಅಂದ್ರೆ ಏನೂ ಆಗುವುದಿಲ್ಲ ನಿನ್ನ ಜೀವನದಲ್ಲಿ. Amen. Amen. If you want to be a holy man, so you have to live a holy life. ನೀನು ಪರಿಶುದ್ಧವಾಗಿರುವಂಥ ವ್ಯಕ್ತಿಯಾಗಿ ಜೀವಿಸಬೇಕಂದ್ರೆ ನೀನು ಅದನ್ನು ಕಾರ್ಯರೂಪದಲ್ಲಿ ಫಸ್ಟ್ ನೀನು ತೀರ್ಮಾನ ಮಾಡಿ ಹಾಗೆ ಮುಂದಕ್ಕೆ ಹೋಗಬೇಕು. If you want to be a righteous man, you must lead a righteous life. ನೀನು ನೀತಿವಂತನಾಗಿ ಜೀವಿಸಬೇಕಂತ ತೀರ್ಮಾನ ಮಾಡಿರುವಾಗ ನೀತಿವಂತನಾಗಿ ಜೀವಿಸುವುದಕ್ಕೆ ಆ ಮಾರ್ಗದಲ್ಲಿ ನೀನು ನಡೆಯಬೇಕು. You must work out. ನೀನು ಕೆಲಸ ಮಾಡಬೇಕು, ಕಾರ್ಯ ಮಾಡಬೇಕು. If you want to be true man, you must speak only truth. ನೀನು ಸತ್ಯವಾದ ಮನುಷ್ಯನಾಗಿ ಜೀವಿಸಬೇಕಂದ್ರೆ ಯಾವಾಗಲೂ ನಾನು ಸತ್ಯವನ್ನೇ ಮಾತನಾಡುತ್ತೇನೆ ಅಂತ ನೀನು ಆ ಮಾರ್ಗದಲ್ಲಿ ನೀನು ಹೋಗಬೇಕು. If you want to be upright, you must be upright in all the ways. ನೀನು ಯಥಾರ್ಥವುಳ್ಳವನಾಗಿ ಜೀವಿಸಬೇಕಂತ ತೀರ್ಮಾನ ಮಾಡಿರುವಾಗ ಯಥಾರ್ಥವುಳ್ಳವನಾಗಿ ಆ ಮಾರ್ಗದಲ್ಲಿ ನೀನು ಜೀವಿಸಿ ನಡೆಯಬೇಕು. If you don't live, how can you will be upright? ನೀನು ಆ ರೀತಿಯಲ್ಲಿ ಜೀವಿಸದೇ ಇದ್ರೆ ಹೇಗೆ ಅದಷ್ಟಕ್ಕಷ್ಟಕ್ಕೆ ನೀನು ಯಥಾರ್ಥವುಳ್ಳವನಾಗಿ ಜೀವಿಸುವುದಕ್ಕೆ ಆಗುತ್ತದೆ? Do your part, God will do his part. ನೀನು ನಿನ್ನ ಕೆಲಸದ ಕಾರ್ಯದ ಮಾರ್ಗದ ಕೆಲಸವನ್ನು ನೀನು ಮಾಡುವಾಗ ದೇವರು ತನ್ನ ಕಾರ್ಯದ ಕೆಲಸವನ್ನು ಆತನು ಮಾಡುತ್ತಾನೆ. Hallelujah. Hallelujah. Do your part. Say to somebody, do your part, then God will do his part. ನಿನ್ನ ಒಂದು ಕೆಲಸವನ್ನು, ನಿನ್ನ ಕಾರ್ಯವನ್ನು ನೀನು ಮಾಡು, ಅವಾಗ ದೇವರು ಆತನ ಕಾರ್ಯವನ್ನು ನಿನ್ನ ಪರವಾಗಿ ಮಾಡುತ್ತಾನೆ. Tell to something, if you quiet, nothing will happen. ಹೇಳ್ರಿ, ಸುಮ್ಮನೆ ನೀನಿದ್ರೆ ಏನೂ ಆಗುವುದಿಲ್ಲ. Even though you got many promises of God, nothing will happen. ನಿನಗೆ ಅನೇಕ ವಾಗ್ದಾನಗಳು ಬಂದಿರಬಹುದು, ಆದರೆ ನೀನು ಏನು ಮಾಡದೆ ಸುಮ್ಮನೆ ಮೌನವಾಗಿದ್ರೆ ಯಾವುದು ಕೂಡ ನಿನ್ನ ಜೀವನದಲ್ಲಿ ಪೂರೈಸಲ್ಪಡುವುದಿಲ್ಲ. We have to do our part. ನಾವು ನಮ್ಮ ಒಂದು ಭಾಗದ ಕೆಲಸವನ್ನು ನಾವು ಮಾಡಬೇಕು. Listen carefully. ಜನ ಕೇಳ್ರಿ. Some people, they wanted others decide what to happen in their lives. ಕೆಲವರು ಇತರರು ತಮ್ಮ ಜೀವನದಲ್ಲಿ ಏನು ಆಗಬೇಕೋ ಅಂತ ತೀರ್ಮಾನ ಮಾಡಬೇಕಂತ ಎದುರು ನೋಡ್ತಾ ಇರ್ತಾರೆ. That I tell you, that you will become a victim. ಆ ವಿಷಯಗಳಿಂದ ನೀನು ಬಾಧಿತನು, ಕಷ್ಟಕ್ಕೆ ಒಳಗಾಗ್ತಿ ಅಷ್ಟೇ.
At the time of Corona, that globalists decided they wanted to capture everyone. They wanted to keep in their houses. ಕರೋನಾ ಸಮಯದಲ್ಲಿ ನಾವು ನೋಡಿದ್ದೇವೆ. ಆ ಸಮಯದಲ್ಲಿ ಆ ಗ್ಲೋಬಲಿಸ್ಟ್ ಎಲ್ಲರೂ ಕೂಡ ಎಲ್ಲ ಮನುಷ್ಯನ ಹತೋಟಿಯಲ್ಲಿ ಹಿಡ್ಕೊಳ್ಬೇಕಂತ ಅವರೇ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಎಲ್ಲರೂ ಮನೆ ಒಳಗಡೆನೇ ಇರಬೇಕಂತ ಬಂದಿಗಳಾಗಿ ಬಂಧಿಸಿದ್ದಾರೆ. So we are dependent on them. That's why we become a victim those days. ಆ ದಿವಸಗಳಲ್ಲಿ ಅವರ ಮೇಲೆ ನಾವು ಆಧಾರ ಪಟ್ಟಿದ್ದ ಕಾರಣ ನಾವು ಆ ದಿವಸಗಳಲ್ಲಿ ಬಾಧಿತರಾಗಿ ಕಷ್ಟಕ್ಕೆ ಒಳಗಾಗಿದ್ದೇವೆ. Now also we are depending on others. ಈಗ ಕೂಡ ಕೆಲವರು ಇತರರ ಮೇಲೇನೆ ಹಾತ್ಕೊಳ್ತಾ ಇರ್ತಾರೆ. I tell you, if you become a victim, you have to answer to God. ಒಂದು ವೇಳೆ ನೀನು ಬಾಧಿತನಾಗಿ ಕಷ್ಟಕ್ಕೆ ಒಳಗಾಗ್ತಾ ಇದ್ರೆ ನೀನು ಆ ಕಷ್ಟಕ್ಕಾಗಿ ಬಾಧಿತನಾಗಿದ್ದಕ್ಕಾಗಿ ದೇವರಿಗೆ ಲೆಕ್ಕ ಒಪ್ಪಿಸಬೇಕಾಗುತ್ತದೆ. Some people think that somebody will work hard and they will give something. ಕೆಲವರು ಯೋಚನೆ ಮಾಡ್ತಾರೆ ಬೇರೆಯವರು ಯಾರನ್ನ ಕಷ್ಟಪಟ್ಟು ಚೆನ್ನಾಗಿ ಕೆಲಸ ಮಾಡಿ ಅವ್ರು ಏನನ್ನ ಕೊಡ್ತಾರಂತ ಎದುರು ನೋಡ್ತಾ ಇರ್ತಾರೆ. That's what they are leading an empty life. ಅದಕ್ಕಾಗಿ ಅವರು ಬರಿದಾಗಿ ಜೀವಿಸ್ತಾ ಇರ್ತಾರೆ. ಹಾಗೆಯೇ I tell you, for your empty life you have to answer to God. ನೀನು ಒಂದು ವೇಳೆ ಬರಿದಾಗಿ ಜೀವಿಸ್ತಾ ಇದ್ರೆ ಅದಕ್ಕೆ ನೀನು ಲೆಕ್ಕ ಒಪ್ಪಿಸಬೇಕು ದೇವರ ಮುಂದೆ. That's what Jesus in Matthew 12 chapter 36 verse. ಅದಕ್ಕಾಗಿ ಮತ್ತಾಯ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನದಲ್ಲಿ ಯೇಸು ಹೇಳಿದ್ದಾರೆ, Jesus said every useless word what men speak, men give account. ವ್ಯರ್ಥವಾಗಿ ಮಾತನಾಡುವಂತ ಪ್ರತಿ ಮಾತುಗೆ ಕೂಡ ನೀನು ಲೆಕ್ಕ ಒಪ್ಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. Amen. Amen. For useless words, for useless life, for what they are doing, for everything they must give account. ವ್ಯರ್ಥವಾಗಿರುವಂತ ಮಾತುಗಳು, ವ್ಯರ್ಥವಾಗಿರುವಂತ ಜೀವನ, ಏನು ಕೆಲಸ ಮಾಡದೆ ನಿರುಪಯೋಗವಾಗಿರುವಂತ ಜೀವನ, ಇದಕ್ಕೆಲ್ಲ ಕೂಡ ನಾವು ದೇವರ ಮುಂದೆ ಲೆಕ್ಕ ಒಪ್ಪಿಸಬೇಕು. If you are not responsible, ನೀನು ಬಾಧ್ಯಸ್ಥನಾಗಿ ಇಲ್ಲದೇ ಇದ್ರೆ ಒಂದು ವಿಷಯಕ್ಕೆ you have to give account. ನೀನು ಆ ಜೀವನಕ್ಕೆ ಲೆಕ್ಕ ಒಪ್ಪಿಸಬೇಕು. Amen. Amen. Hallelujah. Hallelujah. Don't think that God to change your habits. ಈ ರೀತಿಯಲ್ಲಿ ಯೋಚನೆ ಮಾಡಬೇಡ, ದೇವರೇ ನಿನ್ನ ಒಂದು ಹ್ಯಾಬಿಟ್ಸ್, ನಿನ್ನ ಪದ್ಧತಿಗಳನ್ನು, ವಿಷಯಗಳನ್ನು, ಅಭ್ಯಾಸಗಳನ್ನು ನಿನ್ನ ಆತನು ಬಂದು ಬದಲಾಯಿಸ್ತಾನಂತ ಎದುರು ನೋಡಬೇಡ. You have to change your habits. ನಿನ್ನ ಅಭ್ಯಾಸಗಳನ್ನು ಅವು ನೀನು ಬದಲಾಯಿಸ್ಕೋಬೇಕು ಕೆಟ್ಟವಾಗಿದ್ರೆ. Amen. Amen. Then you will become a righteous. ಅವಾಗ ನೀನು ನೀತಿವಂತನಾಗಿ ಜೀವಿಸುವುದಕ್ಕೆ You are ಆಗುತ್ತದೆ. responsible for your life. ನಿನ್ನ ಜೀವನಕ್ಕೆ ನೀನೇ ಬಾಧ್ಯಸ್ಥನು. Many people cry out ಅನೇಕರು ಕೂಗಾಡ್ತಾ ಇರ್ತಾರೆ, ಅಳುತ್ತಾ ಇರ್ತಾರೆ for their failures. ಅವರ ಸೋಲುವಿಕೆಗಳಕ್ಕಾಗಿ ಅಳುತ್ತಾ ಇರ್ತಾರೆ. But when they are all right, they don't take care of their bodies. ಅವರು ಚೆನ್ನಾಗಿರುವಾಗ ಅವರ ಶರೀರವನ್ನಾಗಲಿ ಯಾವುದೇ ವಿಷಯಗಳನ್ನ ಅವರು ಜಾಗೃತಿ ವಹಿಸುವುದಿಲ್ಲ. They do all the wrong things, they eat all the wrong things, they drink all the wrong things. Then if something crisis comes, they cry to God, why this happened? ಅನೇಕರು ಅವ್ರಿಗೆ ಇಷ್ಟ ಬಂದಂಗ ಊಟ ಮಾಡ್ತಾ ಇರ್ತಾರೆ, ಇಷ್ಟ ಬಂದಂಗ ಶರೀರವನ್ನು ಕೆಟ್ಟಕ್ಕೆ ಉಪಯೋಗಿಸ್ತಾರೆ. ಆದ ನಂತರ ಯಾವುದೇ ಒಂದು ತೊಂದರೆ, ಕಷ್ಟ, ರೋಗ ಏನಾದ್ರೂ ಬಂದಾಗ ದೇವರ ಮುಂದೆ ಅಳುತ್ತಾ ಯಾಕಪ್ಪ ನನಗೆ ಈ ಕಷ್ಟ ಅಂತ ಹೇಳ್ತಾ ಇರ್ತಾರೆ. I tell you, you are responsible for your body. ನಿನ್ನ ಶರೀರಕ್ಕೆ ನೀನೇ ಬಾಧ್ಯಸ್ಥನು. You are responsible for your life. ನಿನ್ನ ಜೀವನಕ್ಕೆ ನೀನೇ ಬಾಧ್ಯಸ್ಥನು. You are responsible for your children. ನಿನ್ನ ಮಕ್ಕಳಕ್ಕೆ ನೀನೇ ಬಾಧ್ಯಸ್ಥನು. Why your children are poor today? ಯಾಕೆ ನಿನ್ನ ಮಕ್ಕಳು ಈ ದಿನ ಬಡವರಾಗಿ ಹಾಗೆಯೇ ಇದ್ದಾರೆ? You are responsible. ನೀನೇ ಬಾಧ್ಯಸ್ಥನು. You have to take your responsible, then only God will do something. ನೀನು ನಿನ್ನ ಬಾಧ್ಯತೆ ನೀನು ತೆಗೆದುಕೊಳ್ಳುವಾಗ ದೇವರು ಕೂಡ ಬಂದು ನಿನಗೆ ಸಹಾಯ ಮಾಡ್ತಾರೆ. When you speak useless, Bible says useless life you get. ನೀನು ವ್ಯರ್ಥವಾಗಿರುವಂತ ಮಾತುಗಳನ್ನು ಮಾತನಾಡುವಾಗ ವ್ಯರ್ಥವಾಗಿರುವಂತ ಜೀವನೇ ನಿನ್ನಲ್ಲಿ ಪ್ರತ್ಯಕ್ಷವಾಗುತ್ತದೆ. How you are living so many years without impact in your whole world. ನಿನ್ನ ಸ್ವಂತ ಪ್ರಪಂಚವು ನಿನ್ನ ಸುತ್ತಲಿರುವಂತ ಜನರನ್ನು ಪ್ರಭಾವಿಸದೆ ಹೇಗೆ ನೀನು ಹಾಗೆಯೇ ಜೀವಿಸ್ತಾ ಇದ್ದೀ? You have to control your world. ನಿನ್ನ ಪ್ರಪಂಚವನ್ನು ಅಂದ್ರೆ ನಿನ್ನ ಸುತ್ತಲಿರುವಂತ ಜನರು, ನಿನ್ನ ವಿಷಯಗಳನ್ನು ನೀನು ಹತೋಟಿಯಲ್ಲಿ ಇಟ್ಕೋಬೇಕು. Don't allow bad things to happen in your life. ನಿನ್ನ ಜೀವನದಲ್ಲಿ ಕೆಟ್ಟ ವಿಷಯಗಳು ಆಗುವುದಕ್ಕೆ ನೀನು ಅನುಮತಿಸಬೇಡ. Don't allow any sickness to come to your body. ನಿನ್ನ ಶರೀರಕ್ಕೆ ಯಾವುದೇ ಅನಾರೋಗ್ಯ ಬರದಂತೆ ನೋಡ್ಕೋಬೇಕು. ನಿನ್ನ ಅನಾರೋಗ್ಯಕ್ಕೆ ಅನುಮತಿಸಬೇಡ. Your words shouldn't be useless. ನಿನ್ನ ಮಾತುಗಳು, ಬಾಯಿ ಮಾತುಗಳು ನಿರುಪಯೋಗಕರವಾಗಿ ಇರಬಾರದು. Don't speak negative things. ನಕಾರವಾಗಿರುವಂತ ಮಾತುಗಳು ನೀನು ಮಾತನಾಡಬೇಡ. Don't curse your body. ನಿನ್ನ ಶರೀರವನ್ನು ನೀನೇ ಶಪಿಸ್ಕೋಬೇಡ. Don't curse your family. ನಿನ್ನ ಕುಟುಂಬವು ನೀನೇ ಶಪಿಸಬೇಡ. Don't curse your children. ನಿನ್ನ ಮಕ್ಕಳನ್ನು ನೀನು ಶಪಿಸಬೇಡ. Don't curse your handwork. ನಿನ್ನ ಕೈ ಕೆಲಸವನ್ನು ಶಪಿಸಬೇಡ. How you are living today? ಈ ದಿನ ಹೇಗೆ ನೀನು ಜೀವಿಸ್ತಾ ಇದೆಯೋ?
Many people, ಹೇಗೆ ನೀನು ಈ ದಿನ ಜೀವಿಸ್ತಾ ಇದ್ದೀ? many people, they don't impact their world. ಅನೇಕರು ತಮ್ಮ ಪ್ರಪಂಚವನ್ನು, ತಮ್ಮ ಸ್ಥಳವನ್ನು, ತಮ್ಮ ಸುತ್ತಲಿರುವಂತಹ ವಿಷಯಗಳನ್ನು ಅವರು ಪ್ರಭಾವಿಸುವುದಿಲ್ಲ. You have to impact your world. ನಿನ್ನ ಪ್ರಪಂಚವನ್ನು ನೀನು ಪ್ರಭಾವಿಸಬೇಕು. Bible says always God kept you head, not the tail. ಸತ್ಯವೇದ ಹೇಳುತ್ತದೆ, ಯಾವಾಗಲೂ ದೇವರು ನಿನ್ನನ್ನು ತಲೆಯಾಗಿಟ್ಟಿದ್ದಾರೆ ಕುರಿತು ಬಾಳವಾಗಿ ಅಲ್ಲ. Amen. ಆಮೆನ್. Hallelujah. ಹಲ್ಲೆಲೂಯಾ. Joseph was sold out by his brothers to Egyptian people. ಐಗುಪ್ತಿಯರಿಗೆ ಮಾರಲ್ಪಡ್ತಾನೆ. ಯಾರು? ಯೋಸೇಫನು ತನ್ನ ಸಹೋದರರಿಂದ. Joseph not lost hope. ಆದ್ರೆ ಯೋಸೇಫನು ನಿರೀಕ್ಷೆಯನ್ನು ಕಳ್ಕೊಂಡಿಲ್ಲ. Potiphar took him as a slave. ಆತನು ಪೋತಿಫರ್ ಅನ್ನುವಂತ ಒಂದು ಅಧಿಕಾರಿ ಬಾಡಿಸನಾಗಿ ಸ್ವೀಕಾರ ಮಾಡಿಕೊಂಡನು. He entered that Potiphar house as a slave. ಆತನು ಪೋತಿಫರ್ ಮನೆಯಲ್ಲಿ ಪ್ರವೇಶಿಸಿರುವಾಗ ಯೋಸೇಫನು ಬಾನಿಸನಾಗೆ ಪ್ರವೇಶಿಸಿ. He did not live there as a slave. ಆದ್ರೆ ಅಲ್ಲೇ ಜೀವನವೆಲ್ಲ ಬಾನಿಸತ್ವದಲ್ಲಿ ಅಲ್ಲೇ ಜೀವಿಸಲಿಲ್ಲ. He want to impact his world there. ಅಲ್ಲಿ ತನ್ನ ಆ ಸ್ಥಳದಲ್ಲಿ, ಆ ಮನೆಯಲ್ಲಿ ಆತನ ಜೀವನದಿಂದ ಪ್ರಭಾವಿಸಿದನು ಎಲ್ಲರಿಗೆ. He became a master to all the slaves. ಎಲ್ಲ ಅಲ್ಲಿರುವಂತ ಕೆಲಸಗಾರರಿಗೆ ಈತನು ಯಜಮಾನನಾದನು. Hallelujah. ಹಲ್ಲೆಲೂಯಾ. He wanted to rule his world. ತಾನು ತನ್ನ ಪ್ರಪಂಚವನ್ನು ಪರಿಪಾಲಿಸಬೇಕಂತ ಇದನು. Again they accused to put him in the prison. ಮತ್ತೆ ನೇರಾರೋಪಣ ಮಾಡಿ ಆತನು ಸೆರೆಮನೆಯಲ್ಲಿ ಹಾಕಿದರು. But I tell you, there also he impacted his world. ಅಲ್ಲಿ ಕೂಡ ಆತನು ತನ್ನ ಪ್ರಪಂಚವನ್ನು ಪ್ರಭಾವಿಸುವಂತೆ, ಅಲ್ಲಿ ಸೆರೆಮನೆಯಲ್ಲಿರುವಂತ ಎಲ್ಲರನ್ನೂ ಕೂಡ ಸರಿಯಾಗಿ ನಡೆಸಿಕೊಳ್ಳುವುದಕ್ಕೆ He influenced officers, he influenced all the prisoners. ಅಲ್ಲಿರುವಂತ ಆಫೀಸರ್ಸ್, ಅಲ್ಲಿರುವಂತ ಸೆರೆಮನೆಯಲ್ಲಿರುವಂತ ಎಲ್ಲರನ್ನೂ ಕೂಡ ಪ್ರಭಾವಿಸಿದನು. He never lost hope. ಆತನು ಎಂದಿಗೂ ನಿರೀಕ್ಷೆಯನ್ನು ಕಳ್ಕೊಂಡಿಲ್ಲ. What about you today? ಈ ದಿನ ನಿನ್ನ ಕುರಿತು ಏನಾಗಿದೆ? How you are impacting your world? ನೀನು ಹೇಗೆ ನಿನ್ನ ಪ್ರಪಂಚವನ್ನು ಪ್ರಭಾವಿಸ್ತಾ ಇದ್ದೀ? Hallelujah. ಹಲ್ಲೆಲೂಯಾ. Amen. ಆಮೆನ್. We have to take responsibility. ನೀನು ಬಾಧ್ಯತೆಯನ್ನು ತೆಗೆದುಕೊಳ್ಳಬೇಕು. I tell you, many parents, they can be evil, they can be wicked. ಅನೇಕ ತಂದೆ ತಾಯಿಗಳು ಕೆಟ್ಟವರಾಗಿರುತ್ತಾರೆ, ದುಷ್ಟರಾಗಿರುತ್ತಾರೆ. Merciless and fools, many useless. ಅನೇಕರು ನಿರುಪಯೋಗವಾಗಿ, ಕನಿಕರ, ದಯ ಇಲ್ಲದೇ ಇರುವಂತ ತಂದೆ ತಾಯಿಗಳಾಗಿರ್ತಾರೆ. But I tell you, they have to take responsibility. ಆದ್ರೆ ಅವರು ಬಾಧ್ಯತೆಯನ್ನು ತೆಗೆದುಕೊಳ್ಳಬೇಕು ತಂದೆ ತಾಯಿಗಳಾಗಿ. It will take lot more to raise the children. ಮಕ್ಕಳನ್ನು ಬೆಳೆಸಬೇಕಂದ್ರೆ ಹೆಚ್ಚು ಬಾಧ್ಯತೆಯನ್ನು ಅವರು ತೆಗೆದುಕೊಳ್ಳಬೇಕು. They are not having children, they cry for children. Lord, give me the children. ಒಂದು ವೇಳೆ ಮಕ್ಕಳಿಲ್ಲ ಅಂದ್ರೆ, ಅಪ್ಪ ನನಗೆ ಮಕ್ಕಳು ಕೊಡು ಅಂತ ಅಳುತ್ತಾರೆ. But after getting children, they don't raise the children. They live as mercilessly, as evil and wicked, foolishly they live. ಆ ಒಂದು ವೇಳೆ ಮಕ್ಕಳು ಹುಟ್ಟಿದಾಗ ಅವರು ಸರಿಯಾಗಿ ಅವ್ರನ್ನ ಬಾಧ್ಯತೆ ತೆಗೆದುಕೊಂಡು ಬೆಳೆಸಲಿದೆ, ಅವ್ರು ಇಷ್ಟ ಬಂದಂಗ ದುಷ್ಟರಾಗಿ ಹೆಂಗಂದ್ರೆ ಹಂಗ ಜೀವಿಸ್ತಾ ಅವ್ರನ್ನು ಏನು ಬೆಳೆಸದೇ ಇರ್ತಾರೆ, ಸರಿಯಾದ ಮಾರ್ಗದಲ್ಲಿ ಬೆಳೆಸದೇ ಇರ್ತಾರೆ. I tell you, to raise children, it will take lot. ಮಕ್ಕಳನ್ನು ಬೆಳೆಸುವುದು ಬಹಳ ದೊಡ್ಡ ಕೆಲಸ. Amen. ಆಮೆನ್. If they don't have the knowledge and wisdom, how could they raise children? ನೀನು ಹೇಗೆ, ನಿನಗೂ ತಿಳುವಳಿಕೆ ಜ್ಞಾನವೂ ಇಲ್ಲ ಅಂದ್ರೆ ಹೇಗೆ ನೀನು ಸರಿಯಾಗಿ ಮಕ್ಕಳನ್ನು ಬೆಳೆಸಲು ಆಗುತ್ತದೆ? We must have a knowledge of God. ನಮಗೂ ದೇವರ ಒಂದು ತಿಳುವಳಿಕೆ ಬೇಕು. Hebrews 11 chapter 23rd verse said, ಹೆಬ್ರಿ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನ ಹೇಳುತ್ತದೆ, by faith when Moses was born, ಮೋಶೆ ಹುಟ್ಟಿರುವಾಗ ವಿಶ್ವಾಸದಿಂದ he was hid 3 months by his parents. ಮೋಶೆ ಹುಟ್ಟಿರುವಂತ ಸಮಯದಲ್ಲಿ ತಂದೆ ತಾಯಿಗಳು ವಿಶ್ವಾಸದಿಂದ ಮೋಶೆನು 3 ತಿಂಗಳ ಬಚ್ಚಿಟ್ಟಿದ್ದಾರೆ. ಹಾಗೆಯೇ Because they saw he was a godly child. ಅವರು ನೋಡಿದರೆ ಹುಟ್ಟಿರುವಂತ ಮಗುವು ದೈವಿಕವಾಗಿರುವಂತ ಮಗುವಾಗಿ ಹುಟ್ಟಿದ್ದಾನೆ ಎಂದು ಗ್ರಹಿಸಿದ್ದಾರೆ ತಂದೆ ತಾಯಿಗಳು. They have taken responsibility to hid that child. ಆ ಮಗುವನ್ನು ಅಲ್ಲಿ ಬಚ್ಚಿಡುವುದಕ್ಕೆ ಅವರು ಬಾಧ್ಯತೆಯನ್ನು ತೆಗೆದುಕೊಂಡಿದ್ದಾರೆ. If Pharaoh knows that they hid the child, they will be killed. ಒಂದು ವೇಳೆ ಫರೋ ಐಗುಪ್ತ ಮಕ್ಕಳಾಗಿರುವಂತ ಮೋಶೆಯನ್ನು ಬಚ್ಚಿಟ್ಟಿದ್ರೆ, ಅವರು ಕಂಡಿಡಿದ್ರೆ ಅವರು ತಂದೆ ತಾಯಿಗಳನ್ನು ಸಾಯಿಸ್ತಾರೆ. But they were not afraid of a king command. ಆದ್ರೆ ರಾಜ ಆಜ್ಞೆ ಕೂಡ ಅವರು ಭಯಪಡಲಿಲ್ಲ. ತಂದೆ ತಾಯಿಗಳು ಭಯಪಡಲಿಲ್ಲ. They have taken responsibility. ಆ ಮಗುವನ್ನು ಬಚ್ಚಿಡುವುದಕ್ಕೆ, ಕಾಪಾಡುವುದಕ್ಕೆ ಬಾಧ್ಯತೆಯನ್ನು ತೆಗೆದುಕೊಂಡ್ರು. For godly thing they have taken responsibility. ದೇವರ ಒಂದು ದೈವಿಕ ವಿಷಯಗಳ ಆ ಮಗುವಿನಲ್ಲಿ ಆಗುವುದಕ್ಕಾಗಿ ಅವರು ಬಾಧ್ಯತೆಯನ್ನು ತೆಗೆದುಕೊಂಡ್ರು. If parents would have not taken responsibility, how can you become a prophet? ಒಂದು ವೇಳೆ ಆ ಚಿಕ್ಕ ವಯಸ್ಸಿನಲ್ಲಿ ಆ ತಂದೆ ತಾಯಿಗಳು ಜಾಗೃತ ವಹಿಸಿ ಕಾಪಾಡದೇ ಇದ್ರೆ ಹೇಗೆ ಆತನು ಪ್ರವಾದಿ ಆಗ್ತಾ ಇದ್ದನು ದೊಡ್ಡವನಾದ ಮೇಲೆ?
You have to impact your world. ನಿನ್ನ ಪ್ರಪಂಚವನ್ನು ನೀನು ಪ್ರಭಾವಿಸಬೇಕು. You have to impact your family. ನಿನ್ನ ಕುಟುಂಬವನ್ನು ನೀನು ಪ್ರಭಾವಿಸಬೇಕು. You have to impact in your work. ನಿನ್ನ ಕೆಲಸದಲ್ಲಿ ನೀನು ಪ್ರಭಾವವುಳ್ಳವನಾಗಿರಬೇಕು. Amen. ಆಮೆನ್. Don't live carelessly. ಒಂದು ಅಜಾಗೃತ ಜೀವನ ಜೀವಿಸಬೇಡ. Take responsibility. ಬಾಧ್ಯತೆಯನ್ನು ತೆಗೆದುಕೋ ಯಾವುದೇ ವಿಷಯಕ್ಕೆ. If you want to be healthy also, you have to take responsibility. ಆರೋಗ್ಯಕರವಾಗಿರ್ಬೇಕಂದ್ರೆ ಕೂಡ ನೀನು ಜಾಗೃತ ನೀನು ಬಾಧ್ಯತೆಯನ್ನು ತೆಗೆದುಕೊಳ್ಳಬೇಕು. Hallelujah. ಹಲ್ಲೆಲೂಯಾ. Amen. ಆಮೆನ್. Bible says 1 Timothy 4th chapter 15th verse. ಮೊದಲನೇ ತಿಮೋಥಿ 4ನೇ ಅಧ್ಯಾಯ 15ನೇ ವಚನ ಹೇಳುತ್ತದೆ. Paul said to Timothy, ಪೌಲನು ತಿಮೋಥಿಗೆ ಹೇಳ್ತಾ ಇದ್ದಾರೆ, I want you to meditate on these things. ನಾನು ಬಯಸ್ತಾ ಇದ್ದೆ ನೀನು ಈ ವಿಷಯಗಳ ಮೇಲೆ ಧ್ಯಾನ ಮಾಡಬೇಕಂತ ನಾನು ಬಯಸ್ತಾ ಇದ್ದೆ ಅಂತ ಹೇಳ್ತಾ He ಇದ್ದಾರೆ. wants these words, what he wrote by the inspiration of God. He wants Timothy should be meditate those things. ಪೌಲನು ಆತ್ಮ ದೇವರಿಂದ ಪ್ರೇರೇಪಿಸಲ್ಪಟ್ಟು ಬರೆದಿರುವಂತಹ ವಾಕ್ಯಗಳನ್ನು ತಿಮೋಥಿ ತೆಗೆದುಕೊಂಡು ಸ್ವೀಕರಿಸಿ ಧ್ಯಾನ ಮಾಡಬೇಕಂತ ಪೌಲನು ಬಯಸ್ತಾ ಇದ್ದಾನೆ. Paul said here, by these words, who hear you can be saved by you. ಪೌಲನು ಹೇಳ್ತಾ ಇದ್ದಾನೆ, ನೀನು ಈ ಮಾತುಗಳನ್ನು ನಾನು ಕೊಟ್ಟಿರುವಂತ ಮಾತುಗಳು ಧ್ಯಾನ ಮಾಡುವುದರಿಂದ ನೀನು ಯಾರಿಗೆ ನೀನು ಹೇಳ್ತೀಯೋ ಅವರು ರಕ್ಷಣೆ ಹೊಂದುತ್ತಾರೆ, ನಿನ್ನ ಮಾತುಗಳು ಕೇಳುವವರೆಂದು ಹೇಳ್ತಾ ಇದ್ದಾನೆ. Hallelujah. ಹಲ್ಲೆಲೂಯಾ. When you meditate the word of God, ನೀನು ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇರುವಾಗ, when you share that word, ಆ ವಾಕ್ಯಗಳನ್ನು ಧ್ಯಾನಿಸುವಂತ ವಾಕ್ಯವನ್ನು ಇತರಕ್ಕೆ ಬೋಧಿಸುವಾಗ people will get saved. ಜನರು ರಕ್ಷಣೆ ಹೊಂದುತ್ತಾರೆ. Hallelujah. ಹಲ್ಲೆಲೂಯಾ. If you don't know God's word, ನಿನಗೆ ದೇವರ ವಾಕ್ಯವೇ ಗೊತ್ತಿಲ್ಲ if ಅಂದ್ರೆ, you don't meditate his word, ದೇವರ ವಾಕ್ಯವನ್ನು ನೀನು ಧ್ಯಾನಿಸಲಿಲ್ಲ ಅಂದ್ರೆ, I tell you, if you speak also, ನೀನು- they won't get anything. ನೀನು ಬರೇ ಮಾತನಾಡಿದ್ರೆ ಕೂಡ ಏನು ಆಗುವುದಿಲ್ಲ, ಏನು ಹೊಂದಿಕೊಳ್ಳುವುದಿಲ್ಲ. You are empty, they are also empty. ನೀವು ಬರದಾಗಿರ್ತೀರಿ ಖಾಲಿಯಾಗಿ, ಅವರು ಕೂಡ ಖಾಲಿಯಾಗಿರ್ತಾರೆ ನಿನ್ ಜೊತೆಗಿದ್ರೆ. Some people live empty life, they wanted to lay hands on others. ಕೆಲವರು ಬರೆಯದಾಗಿ ಖಾಲಿ ಜೀವನ ಇರುತ್ತದೆ, ಆದ್ರೆ ಕೂಡ ಹೋಗಿ ಕೈಗಳಿಟ್ಟು ಪ್ರಾರ್ಥಿಸಬೇಕು, ಬೇರೆಯವ್ರ ಮೇಲೆ ಕೈ ಇಡಬೇಕು, ದೊಡ್ಡ They said, ಕಾರ್ಯಗಳು I will bless you. What blessing they will get? ಅವ್ರು ಹೇಳ್ತಾರೆ, ನಾನು ನಿನ್ನನ್ನು ಆಶ್ರಯಿಸ್ತಾ ಇದ್ದೇನಂತ. ಏನು ಆಶ್ರದ ಬರ್ತದೆ ನಿನ್ನಿಂದ ಅವರಿಗೆ? If any marriage take place, they will go to the grandparents for blessings. ಕೆಲವರು ಮದುವೆ ಆಗುವಂತ ಸಮಯದಲ್ಲಿ ಹೋಗ್ತಾರೆ, ಯಾರು ಅಜ್ಜಿ ಅಜ್ಜಿ ಹತ್ರ ಹೋಗ್ತಾರೆ, ಅವ್ರ They will go to old people. ಅವರು ವೃದ್ಧಾಪ್ಯದಲ್ಲಿರುವಂತಹ They want ಹಿರಿಯರ blessings ಹತ್ರ from the ಹೋಗ್ತಾರೆ. old people. ಆ ವೃದ್ಧಾಪ್ಯದಲ್ಲಿರುವಂತ ಜನರಿಂದ ಆಶೀರ್ವಾದಗಳು ಹೊಂದಿಕೊಳ್ಳಬೇಕಂತ ಹೋಗ್ತಾರೆ. ಅವನು ಕುಡುಕ ಇರ್ತಾನೆ, ಅವನು ಸಿಗರೇಟ್ ಸೇದವನು ಇರ್ತಾನೆ. ವಾಟ್ ಬ್ಲೆಸ್ಸಿಂಗ್ ದೇ ವಿಲ್ ಗೆಟ್? ಆ ಅಜ್ಜ ಕುಡುಕನೋ ಇಲ್ಲದಿದ್ರೆ ಸಿಗರೇಟ್ ಸೇದೋನ್ ಇರ್ತಾನೆ. ಅವ್ರಿಗೆ ಫುಲ್ ಆಫ್ ಬರೇ ಸಾಲ ಇರ್ತದೆ ಅವ್ರಿಗೆ. ಅವ್ರಿಗೆ ಬರೇ ಸಾಲ ಇರ್ತದೆ, ಅವರಿಂದ ಏನು ಆಶೀರ್ವಾದ ಬರ್ತದೆ ಅವರಿಗೆ? ವಾಟ್ ಬ್ಲೆಸ್ಸಿಂಗ್ ದೇ ವಿಲ್ ಗೆಟ್? ಯಾವ ಆಶೀರ್ವಾದ ಇವರು ಹೊಂದಿಕೊಳ್ಳುತ್ತಾರೆ? Bible says, Paul said here, meditate on these things. ಆದ್ರೆ ಪೌಲನು ಹೇಳ್ತಾ ಇದ್ರೆ, ಈ ವಿಷಯಗಳ ಮೇಲೆ ನೀನು ಧ್ಯಾನಿಸು. By those words who hear you can be saved. ಈ ಮಾತುಗಳು ನಿನ್ನಿಂದ ಕೇಳುವವರೆಲ್ಲರೂ ಕೂಡ ರಕ್ಷಿಸಲ್ಪಡ್ತಾರೆ. Amen. ಆಮೆನ್. You must know from where blessings come from. ನೀನು ತಿಳ್ಕೋಬೇಕು ಆಶೀರ್ವಾದಗಳು ಎಲ್ಲಿಂದ ಬರುತ್ತವೆ ಎಂದು. We have to impact the world, then only we will pass the blessings ನಾವು through us. ಪ್ರಭಾವವುಳ್ಳವರಾಗಿ ನಮ್ಮ ಪ್ರಪಂಚದಲ್ಲಿ ಇರಬೇಕು, ಅವಾಗೇ ನಾವು ಆ ಆಶೀರ್ವಾದಗಳಿಂದ ಹಾದಿ ಹೋಗುತ್ತೇವೆ. Abraham passed his blessing to Isaac. ಅಬ್ರಹಾಮನು ತನ್ನ ಆಶೀರ್ವಾದಗಳನ್ನು ಇಸಾಕನಿಗೆ ಬರುವಂತೆ ಆತನು ರಿಲೀಸ್ ಮಾಡಿದ್ದಾನೆ. Isaac passed his blessing to Jacob. ಇಸಾಕನು ಯಾಕೋಬನಕ್ಕೆ ಆ ಆಶೀರ್ವಾದಗಳನ್ನು ಮಾರ್ಪಡಿಸಿದನು. Jacob passed his blessing to all the 12 children. ಯಾಕೋಬನು ತನ್ನ 12 ಜನ ಮಕ್ಕಳಿಗೆ ಕೂಡ ಆ ಆಶೀರ್ವಾದಗಳನ್ನು ಮುಂದುವರಿಸಿದನು. They are become 12 tribes in Israel. ಇಸ್ರಾಯೇಲಿನಲ್ಲಿ 12 ಗೋತ್ರಗಳವರಾಗಿ ಜೀವಿಸಿದರು. They got inheritance. ಅವರಿಗೆ ಸ್ವಾಸ್ಥ್ಯವು ಬಂತು. Amen. Amen. Hallelujah. Hallelujah. You have to impact your world. ನಿನ್ನ ಪ್ರಪಂಚವನ್ನು ನೀನು ಪ್ರಭಾವಿಸಬೇಕು. What blessings you are passing to your family? ನಿನ್ನ ಕುಟುಂಬಕ್ಕೆ ನಿನ್ನಿಂದ ಯಾವ ಆಶೀರ್ವಾದಗಳು ಹರಡುತ್ತಾ ಇದೆ? What blessings you are passing to your children? ನಿನ್ನ ಮಕ್ಕಳಿಗೆ ಯಾವ ಆಶೀರ್ವಾದಗಳು ನಿನ್ನಿಂದ ಹರಡುವಂತೆ ನೀನು ಮಾಡ್ತಾ ಇದೆ? ಅರೆ ನೀನು ಸತ್ತೋದ್ರೆ ಅವರು ಭಿಕ್ಷೆ ಬೇಡಬೇಕು, ಆ ರೀತಿಯಲ್ಲಿ ಆಗ್ತಾ ಇದ್ದಾರೆ. ನೀನು ಸತ್ರೆ ಅವ್ರಿಗೆ ಭಿಕ್ಷೆ ಬೇಡಿಕೊಳ್ಳುವಂತೆ ಸ್ಥಿತಿ ತರ್ತಾ ಇದೆ. Is it that blessings you kept for your generation? ನಿನ್ನ ಸಂತತಿಗೆ ಅಂತ ಆಶೀರ್ವಾದಗಳು ನೀನು ಬಚ್ಚಿಟ್ಟಿದೀಯಾ? Only one person can influence all his generation. ಒಬ್ಬ ವ್ಯಕ್ತಿ ತನ್ನ ಸಂತತಿని ಪ್ರಭಾವಿಸಬಹುದು. Amen. Amen. That you can do it. ಅದು ನೀನು ಮಾಡಬಲ್ಲೆ. But you have to decide. ಆದ್ರೆ ತೀರ್ಮಾನ ನೀನು ಮಾಡಬೇಕು. I have to impact my world. ನನ್ನ ಒಂದು ಪ್ರಪಂಚವನ್ನು ನಾನು ಪ್ರಭಾವಿಸ್ತೀನಿ. I have to impact my family. ನನ್ನ ಕುಟುಂಬವನ್ನು ನಾನು I ಪ್ರಭಾವಿಸುತ್ತೇನೆ. have to impact my city. ನಾನು ನನ್ನ ಸ್ಥಳವನ್ನು, ನನ್ನ ಪ್ರದೇಶವನ್ನು, ನನ್ನ ಪಟ್ಟಣವನ್ನು ಪ್ರಭಾವಿಸ್ತೇನೆ
I will take responsibility. ನಾನು ಬಾಧ್ಯತೆಯನ್ನು ತೆಗೆದುಕೊಳ್ಳುತ್ತೇನೆ ಅಂತ I live a holy life. ನಾನು ಪರಿಶುದ್ಧ ಜೀವನ ಜೀವಿಸುತ್ತೇನೆ. I live a righteous life. ನೀತಿಯ ಜೀವನ ಜೀವಿಸುತ್ತೇನೆ. I will be upright. ನಾನು ಯಥಾರ್ಥವುಳ್ಳವನಾಗಿರುತ್ತೇನೆ. I will be always true. ಯಾವಾಗಲೂ ಸತ್ಯವನ್ನೇ ಹಿಂಬಾಲಿಸುತ್ತೇನೆ, because I want to pass my blessing to my generation. ಯಾಕಂದ್ರೆ ಹೀಗೆ ಇದ್ರೇನೆ ನನ್ನಿಂದ ಆಶೀರ್ವಾದಗಳು ಸಂತತಿಗಳಿಗೆ ಹರಡುತ್ತದೆ ಎಂದು. People of my city must get something from me. ನನ್ನಿಂದ ನನ್ನ ಪಟ್ಟಣದ ಜನರು ಏನಾದರೂ ಹೊಂದಿಕೊಳ್ಳಬೇಕು. When Samuel prophet went to Rama city, ಸಮುಯೇಲ ಪ್ರವಾದಿ ರಾಮ ಪಟ್ಟಣಕ್ಕೆ ಹೋಗಿರುವಾಗ people afraid of him. ಜನರು ಸಮುಯೇಲ ಪ್ರವಾದಿ ಅವರ ಊರದಲ್ಲಿ ಪ್ರವೇಶಿಸ್ತಾ ಇದ್ರೆ ಭಯಪಟ್ಟಿದ್ದಾರೆ. They asked him, what message you brought from God to us? ಅವರು ಬಂದು ಕೇಳಿದ್ದಾರೆ, ಯಾವ ಸಂದೇಶವನ್ನು ದೇವರಿಂದ ನಮಗೆ ತೆಗೆದುಕೊಂಡು ಬರ್ತಾ ಇದೆ. He is impacting his world. ಯಾಕಂದ್ರೆ ಸಮುಯೇಲ ಪ್ರವಾದಿ ತನ್ನ ಪ್ರಪಂಚವನ್ನು ಪ್ರಭಾವಿಸಿದಂತ ವ್ಯಕ್ತಿ. What impact you are showing to your family? ನಿನ್ನ ಕುಟುಂಬಕ್ಕೆ ನೀನು ಯಾವ ಒಂದು ಪ್ರಭಾವವನ್ನು ತೋರಿಸ್ತಾ ಇದೆ? What kind of life you are living today? ಈ ದಿನ ಯಾವ ತರದ ಜೀವನ ಜೀವಿಸ್ತಾ ಇದೆ? What kind of talk you are talking? ನೀನು ಎಂತ ತರದ ಮಾತುಗಳನ್ನು ಮಾತನಾಡ್ತಾ ಇದೆ? I tell you, if you don't impact your world, your life is useless. ನೀನು ನಿನ್ನ ಪ್ರಪಂಚವನ್ನು ನಿನ್ನ ವಿಷಯಗಳು ನೀನು ಪ್ರಭಾವಿಸದೇ ಇದ್ರೆ ನಿರುಪಯೋಗವಾಗಿರ್ತದೆ. People will not be get saved. ಜನರು ರಕ್ಷಣೆ ಹೊಂದುವುದಿಲ್ಲ. People will not get anything from you. ನಿನ್ನಿಂದ ಯಾರು ಏನು ಫಲ ಹೊಂದಿಕೊಳ್ಳುವುದಿಲ್ಲ. Then your own children, your wives, your husband, they abuse you because of this fellow. Our life is like this. ಅವರು ನಿನ್ನ ಹೆಂಡತಿ ಗಂಡ ಮಕ್ಕಳು ಅವ್ರು ಬೈತಾರೆ, ಇವನಿಂದನೇ ನನ್ನ ಜೀವನ ಎಲ್ಲ ಹಾಳಾಗಿದೆ. Is it that report you want from your parents? ನಿನ್ನ ತಂದೆ ತಾಯಿಗಳಿಂದಾಗಲಿ ಜನರಿಂದಾಗಲಿ ಇಂಥ ಒಂದು Is it that report you want to give to your children? ನೀನು ನಿಮ್ಮ ಮಕ್ಕಳಕ್ಕೆ ತಂತಾಯಿಗಳಾಗಿ ಅಂತ ರಿಪೋರ್ಟ್ ಕೊಡಬೇಕಂತಿದೆಯಾ? But Bible says, by faith elders obtain good report from God. ಆದರೆ ಸತ್ಯವೇದ ಹೇಳುತ್ತದೆ, ವಿಶ್ವಾಸದಿಂದ ಹಿರಿಯರು ಒಳ್ಳೆ ರಿಪೋರ್ಟ್ ಅನ್ನು ದೇವರಿಂದ ಹೊಂದಿಕೊಂಡಿದ್ದಾರೆ. Amen. Amen. How they got good report? ಹೇಗೆ ಅವರು ಒಳ್ಳೆ ರಿಪೋರ್ಟ್ ಹೊಂದಿಕೊಂಡಿದ್ದಾರೆ? Without living they cannot good report. ಸುಮ್ಮನೆ ಅಂದ್ರೆ ಸರಿಯಾಗಿ ಜೀವಿಸದೆ ಅವರು ಒಳ್ಳೆ ರಿಪೋರ್ಟ್ ದೇವರಿಂದ ಹೊಂದಿಕೊಳ್ಳಲು ಆಗುವುದಿಲ್ಲ. If you live good life, then only you will get good report. ನೀನು ಒಳ್ಳೆ ಜೀವನ ಜೀವಿಸ್ತಾ ಇರುವಾಗ ಆಗಲೇ ನಿನಗೆ ಒಳ್ಳೆ ಒಂದು ರಿಪೋರ್ಟ್ ಬರುತ್ತದೆ. Amen. Amen. When they listen to you, I tell you, their lives become better. Their lives should become better. ನಿನ್ನ ಮಾತುಗಳು ನೀನು ಒಳ್ಳೆಯದಾಗಿ ಜೀವಿಸ್ತಾ ಇರುವಾಗ, ನಿನ್ನ ಮಾತುಗಳು ಕೇಳ್ತಾ ಇರುವಾಗ ಅವರ ಜೀವನಗಳು ಕೂಡ ಉತ್ತಮವಾಗಿರುತ್ತವೆ. Amen. Amen. Hallelujah. Hallelujah. That influence, you have to influence the people. ನೀನು ಅಂತ ಒಂದು ಪ್ರಭಾವದಿಂದ ಜನರನ್ನು ಪ್ರಭಾವಿಸಬೇಕು. When you pray to somebody, I tell you, their life must become better. ನೀನು ಅವ್ರಿಗೆ ಯಾವ ಜನರಕ್ಕಾಗಿ ಪ್ರಾರ್ಥನೆ ಮಾಡಿದ್ರೆ ಅವರ ಜೀವನಗಳು ಉತ್ತಮವಾಗಿರಬೇಕು. Amen. Amen. Such a responsibility we have to take and live, then only people will be blessed. ಅಂತ ಬಾಧ್ಯತೆ ನಾವು ತೆಗೆದುಕೊಂಡು ನಾವು ಜೀವಿಸ್ತಾ ಇರುವಾಗ ಜನರ ಆಶೀರ್ವಾದ ಹೊಂದುತ್ತಾರೆ. I tell you, these are days many globalists and antichrist agents are in this world. ಈ ದಿವಸಗಳು ಎಂಥ ದಿವಸಗಳಂದ್ರೆ ಗ್ಲೋಬಲಿಸ್ಟ್ ಅಂತ್ಯಕ್ರಿಸ್ತನ ಜನರೆಲ್ಲರೂ ಕೂಡ ಕಾರ್ಯಗಳು ಮಾಡಬೇಕಂತ ಪ್ರಯತ್ನಿಸುವಂತ ದಿವಸಗಳಿವೆ. There are many Satanists, many medium practicing people are in this world. ಈ ಲೋಕದಲ್ಲಿ ಪ್ರಪಂಚದಲ್ಲಿ ಸಾತಾನ್ನ ಜನರು ಒಂದು ದೆವ್ವಗಳಿಂದ ಕೆಟ್ಟ ಆತ್ಮಗಳಿಂದ ಪ್ರಭಾವಿಸಬೇಕಂತ ಜನರಿದ್ದಾರೆ. As long as we are in this world, ನಾವು ಈ ಲೋಕದಲ್ಲಿ ಇರುವ ತನಕ, I tell you, they cannot have their way. ಅವರಿಗೆ ಅವರ ಮಾರ್ಗವು ತೆರೆಯಲ್ಪಡುವುದಿಲ್ಲ ಅವರ ವಿಷಯಗಳನ್ನು ಮಾಡುವುದಕ್ಕೆ. We must stop their work. ನಾವು ಅವರ ಕೆಲಸಗಳನ್ನು ನಿಲ್ಲಿಸುವವರಾಗಿರಬೇಕು. ಅಂತ್ಯಕ್ರಿಸ್ತನ ವಿಷಯಗಳು ನಿಲ್ಲಿಸುವವರಾಗಿರಬೇಕು. Amen. Amen. When we are living in one city, ನಾವು ಒಂದು ಪಟ್ಟಣದಲ್ಲಿ ಜೀವಿಸ್ತಾ ಇದ್ವಿ ಅಂದ್ರೆ, we are the people, stop murders. ಆ ಪಟ್ಟಣದಲ್ಲಿರುವಂತ ಹತ್ಯೆಗಳನ್ನು ಅವೆಲ್ಲ ಕೂಡ ನಿಲ್ಲಿಸುವಂತೆ ನಾವು ಬಾಧ್ಯತೆ ತೆಗೆದುಕೊಂಡು We are the people who stop violences in that city. ಆ ಪಟ್ಟಣದಲ್ಲಿರುವಂತ ಹಿಂಸೆಯನ್ನು ನಾವು ನಿಲ್ಲಿಸಬೇಕಾಗಿರುವಂತ We will release the peace in that city. ಆ ಸ್ಥಳದಲ್ಲಿ ಆ ಪಟ್ಟಣದಲ್ಲಿ ನಾವು ಸಮಾಧಾನವನ್ನು ಪ್ರಕಟಿಸುವಂತ ಜನರಾಗಿರಬೇಕು. Hallelujah. Hallelujah. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? If you don't live according to the word of God, people will be cursed. ನೀವು ದೇವರ ವಾಕ್ಯ ಪ್ರಕಾರವಾಗಿ ಜೀವಿಸದೇ ಇದ್ರೆ ಜನರು ಶಪಿಸಲ್ಪಡ್ತಾರೆ. We must impact our world. ನಾವು ನಮ್ಮ ಪ್ರಪಂಚವನ್ನು ನಮ್ಮ ಪಟ್ಟಣವನ್ನು ಪ್ರಭಾವಿಸಬೇಕು.
By spirit really we must control this place. ನಾವು ಆತ್ಮಲೋಕದಲ್ಲಿ ಈ ಸ್ಥಳವನ್ನು ಹತೋಟಿಯಲ್ಲಿ ಇಟ್ಕೋಬೇಕು. In spirit really we must control our state, our nation, our government. ನಮ್ಮ ಗವರ್ನಮೆಂಟ್ನಾಗಲಿ ದೇಶವನ್ನಾಗಲಿ ಸ್ಥಳವನ್ನಾಗಲಿ ನಾವು ಆತ್ಮಲೋಕದಲ್ಲಿ ಹತೋಟಿಯಲ್ಲಿ ಇಟ್ಕೊಳ್ಬೇಕು. Because there are evil people in this world. ಯಾಕಂದ್ರೆ ಕೆಟ್ಟ ಜನರಿದ್ದಾರೆ ಈ ಲೋಕದಲ್ಲಿ. I tell you their ways are satanic. ಅವರ ಮಾರ್ಗಗಳೆಲ್ಲ ಕೂಡ ಸಾತಾನನ ಮಾರ್ಗಗಳು. There are many devilish works they are doing. ಅವರು ಮಾಡುವಂತ ಕೆಲಸಗಳು ದೆವ್ವಗಳ ಕೆಲಸಗಳಾಗಿದೆ. They are based on a falsehood. ಅವರೆಲ್ಲ ಕೂಡ ತಪ್ಪಾಗಿರುವಂತ ವಿಷಯಗಳ ಮೇಲೆ ಅವರ ದೃಷ್ಟಿ ವಿಷಯಗಳಿರುತ್ತವೆ. Everywhere we see the deception. Through media also we see much deception. ಎಲ್ಲಿ ನೋಡಿದ್ರೆ ಕೂಡ ಮೋಸವು ನಡೆಸಲ್ಪಡ್ತಾ ಇದೆ. ಇನ್ನು ಮಾಧ್ಯಮಿಕವಾಗಿ ಕೂಡ ನಾವು ಟಿವಿಗಳಿಂದ ನೋಡುವಾಗ ಕೂಡ ಎಲ್ಲ ಕೂಡ ಮೋಸವಾಗಿರುವಂತ ಸಂದೇಶಗಳೇ ಬರ್ತಾ ಇದೆ. But I tell you, ನ್ಯೂಸ್ ಬರ್ತಾ ಇದೆ. when we live according to the word of God, when we speak according to the word of God, when we control everything in this world, I tell you, they cannot prevail us. ನಾವು ದೇವರ ವಾಕ್ಯಾನು ಪ್ರಕಾರವಾಗಿ ಜೀವಿಸ್ತಾ ನಾವು ಎಲ್ಲ ವಿಷಯಗಳನ್ನು ಆತ್ಮಾನುಸಾರವಾಗಿ ಕಂಟ್ರೋಲ್ದಲ್ಲಿ ಇಟ್ಕೊಳ್ಳುವಾಗ ಅವರು ಅಂದರೆ ಅಂತ್ಯಕ್ರಿಸ್ತನ ಎಂದ ಕೆಟ್ಟ ವಿಷಯಗಳು ಮಾಡುವವರು ನಮಗೆ ವಿರುದ್ಧವಾಗಿ ನಿಂತುಕೊಳ್ಳಲು ಆಗುವುದಿಲ್ಲ. Amen. Amen. Always we have to take our place. ಯಾವಾಗಲೂ ನಮ್ಮ ಸ್ಥಾನವನ್ನು ನಮ್ಮ ಬಾಧ್ಯತೆಯನ್ನು ನಾವು ತೆಗೆದುಕೊಳ್ಳಬೇಕು. That's what Hebrews 11 chapter 3rd verse said, second part. ಹೆಬ್ರಿ ಬರೆದ ಪತ್ರಿಕೆ 11ನೇ ಅಧ್ಯಾಯ 2ನೇ ಭಾಗ ಹೇಳುತ್ತದೆ. 1ನೇ ವಚನದಲ್ಲಿ we must remember physical world governed by the spiritual. 2ನೇ ವಚನ 2ನೇ ಭಾಗದಲ್ಲಿ 3ನೇ ಅಧ್ಯಾಯ 2ನೇ ಭಾಗದಲ್ಲಿ ಹೇಳುತ್ತದೆ, spiritual things always control this physical world. ಆತ್ಮೀಯ ವಿಷಯಗಳೇ ಈ ಒಂದು ಕಾಣಿಸುವಂತ ಲೋಕವನ್ನು ಪರಿಪಾಲಿಸುತ್ತದೆಂದು. Amen. ಭೌತಿಕ ವಿಷಯಗಳನ್ನು ಪರಿಪಾಲಿಸ್ತಾ ಇದೆ ಎಂದು. The things which are seen were not made of the things which do appear. ಕಾಣುವಂತ ವಿಷಯಗಳನ್ನು ಕಂಟ್ರೋಲ್ ಮಾಡುವುದಿಲ್ಲ, ಕಾಣದೇ ಇರುವಂತ ವಿಷಯಗಳು ಕಂಟ್ರೋಲ್ ಮಾಡ್ತಾ ಇದೆ. When we go to message translation ಹೋಗುವಾಗ ಇಂಗ್ಲಿಷ್ ಬೈಬಲ್ ನಲ್ಲಿ what we see created by what we don't see. ನೋಡದೇ ಇರುವಂತ ವಿಷಯಗಳು ನೋಡುವಂತ ವಿಷಯಗಳನ್ನು ಉಂಟು ಮಾಡಿದೆ. Amen. Amen. First Chronicles 12 chapter 32nd verse said, ಮೊದಲನೇ ಪೂರ್ವಕಾಲ ವೃತ್ತಾಂತಗಳು 12ನೇ ಅಧ್ಯಾಯ 32ನೇ ವಚನ ಹೇಳುತ್ತದೆ, Bible says children of Issachar had the understanding of times. ಇಸ್ಸಾಕಾರನ ಗೋತ್ರದ ಜನರಿಗೆ ಸಮಯಗಳನ್ನು ಅರ್ಥ ಮಾಡಿಕೊಳ್ಳುವಂತ ಮನಸ್ಸುಂಟು. They know what Israel ought to do. ಅವರಿಗೆ ಗೊತ್ತಿದೆ ಇಸ್ರಾಯೇಲ್ ಗೋತ್ರದ ಜನರಿಗೆ ಇಸ್ರಾಯೇಲ್ ಜನರು ಏನು ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಾಗಿದೆ. ಸಮಯದ We as a church we must have understanding of times. ನಾವು ಕೂಡ ಸಭೆಯಾಗಿ ಈ ಸಭೆ ಸಮಯದಲ್ಲಿ ಯಾವ ಸಮಯದಲ್ಲಿ ಏನು ಮಾಡಬೇಕು ನಾವು ಅರ್ಥ ಮಾಡ್ಕೊಂಡಿರ್ಬೇಕು. We must know what to do. ನಾವು ಏನು ಮಾಡಬೇಕು ನಾವು ತಿಳ್ಕೊಂಡಿರ್ಬೇಕು. Amen. Amen. ಯಾವ ಸಮಯದಲ್ಲಿ ಏನು ಮಾಡಬೇಕು. In the middle of the night Holy Spirit asks you wake up and pray. ಕೆಲವು ಸಮಯಗಳಲ್ಲಿ ರಾತ್ರಿ ಸಮಯದಲ್ಲಿ ಪವಿತ್ರ ಆತ್ಮ ದೇವರು ನಿನ್ನನ್ನು ಎಬ್ಬಿಸಿ ಹೇಳ್ತಾನೆ ಪ್ರಾರ್ಥಿಸು ಎದ್ದೆಂದು. If you are lazy fellow, ನೀನು ಸೋಮಾರಿಯಾಗಿರುವಂತ ವ್ಯಕ್ತಿ ಆಗಿದ್ರೆ, sleep, ನೀನು ಹಂಗೆ ಮಲ್ಕೊಂಡಿದ್ರೆ very morning something severe will take place. ಯಾವುದೋ ಮುಂಜಾನೆ ಸಮಯದಲ್ಲಿ ಯಾವುದೋ ಒಂದು ಕಷ್ಟವಾಗಿರುವಂತ ವಿಷಯ ನೀನು ಎದುರಿಸಬೇಕಾಗುತ್ತದೆ. You cannot control the situation what is coming to you. ನೀನು ಆ ಸಮಯದಲ್ಲಿ ನೀನು ಪ್ರಾರ್ಥನೆ ಮಾಡದೇ ಇದ್ದ ಕಾರಣ ನೀನು ಹತೋಟಿಯಲ್ಲಿ ಇಟ್ಕೊಂಡು ಅದನ್ನು ಪರಿಪಾಲಿಸುವುದಕ್ಕೆ ಆಗುವುದಿಲ್ಲ. You don't know for what Holy Ghost asking you to pray. ನೀನು ತಿಳ್ಕೋಬೇಕು ಪವಿತ್ರ ಆತ್ಮ ದೇವರು ಎಬ್ಬಿಸಿ ಯಾಕೆ ಪ್ರಾರ್ಥಿಸು ಅಂತ ಹೇಳ್ತಾ ಇದ್ದಾನೆಂದು. I tell you, if you don't understand the timings, you can see failure. ನೀನು ಸಮಯಗಳನ್ನು ಅರ್ಥ ಮಾಡಿಕೊಳ್ಳದೇ ಇದ್ರೆ ನೀನು ಸೋತು ಹೋಗ್ತೀಯಾ. So you must understand your timings. ನಿನ್ನ ಸಮಯಗಳನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. You must understand when the Holy Ghost is waking you up to pray. ನೀನು ಪವಿತ್ರ ಆತ್ಮ ದೇವರು ಎಬ್ಬಿಸುವಾಗ ನೀನು ಅರ್ಥ ಮಾಡಿಕೊಳ್ಳಬೇಕು ಆ ಸಮಯವನ್ನು ಪ್ರಾರ್ಥಿಸುವುದಕ್ಕೆ. Sometimes Holy Ghost asks you to read the word. ಕೆಲವು ಸಮಯಗಳಲ್ಲಿ ದೇವರ ವಾಕ್ಯವನ್ನು ಓದಂತ ಪವಿತ್ರ ಆತ್ಮ ದೇವರು ಹೇಳ್ತಾನೆ. Sometimes Holy Ghost tell you to share something gospel to others. ಕೆಲವು ಸಮಯಗಳಲ್ಲಿ ಪವಿತ್ರ ಆತ್ಮ ದೇವರು ಇತರರಿಗೆ ಸುವಾರ್ತೆ ಸಾರ ಅಂತ ಹೇಳ್ತಾರೆ. That time if you don't share they will be perished. ಒಂದು ವೇಳೆ ನೀನು ಆ ಸಮಯದಲ್ಲಿ ಪ್ರತಿಕ್ರಿಯೆ ತೋರಿಸದೇ ಇದ್ರೆ ಅವರು ನಾಶವಾಗುತ್ತಾರೆ. You must always awake spiritually. ಯಾವಾಗಲೂ ಆತ್ಮೀಯವಾಗಿ ಎಚ್ಚರಿಕೆ ಉಳ್ಳವರಾಗಿರಬೇಕು. Amen. Amen. Then only I tell you
you will be blessed. ಅವಾಗೇ ನೀನು ಆಸ್ತಿಸಲ್ಪಡ್ತಿ, You will be protected. ನೀನು ಕಾಪಾಡಿಸಲ್ಪಡ್ತಿ. You have to take responsibility. ನೀನು ಬಾಧ್ಯತೆಯನ್ನು ತೆಗೆದುಕೊಳ್ಳಬೇಕು. You must know what to do. ನಿನಗೂ ಗೊತ್ತಾಗಿರಬೇಕು ಯಾವ ಸಮಯದಲ್ಲಿ ನಾನು ಏನು ಮಾಡಬೇಕೆಂದು. Bible says the Issachar people, they lived on God's plan. ಸತ್ಯವೇದ ಹೇಳುತ್ತದೆ, ಇಸ್ಸಾಕಾರು ಗೋತ್ರದ ಜನರು ದೇವರ ಯೋಜನೆ ಪ್ರಕಾರವಾಗಿ ಜೀವಿಸಿದ್ದಾರೆ. They lived in God's timing. ದೇವರ ಸಮಯಗಳಲ್ಲಿ ಅವರು ಇರುವಂತೆ ಜೀವಿಸಿದ್ದಾರೆ. They did God purpose in a God's way. ದೇವರ ಮಾರ್ಗದಲ್ಲಿ ದೇವರ ಉದ್ದೇಶಗಳನ್ನು ಮಾಡುವಂತೆ ಅವರು ಜೀವಿಸಿದ್ದಾರೆ. ವಾವ್. Don't live empty life. ನೀವು ಬರೆದಾಗಿರುವಂತ ಜೀವನ ಜೀವಿಸಬೇಡ. Our life is very short. ನಮ್ಮ ಜೀವನ ಒಂದು ಚಿಕ್ಕದಾಗಿ ಈ ಲೋಕದಲ್ಲಿ ತಾತ್ಕಾಲಿಕವಾಗಿದೆ. Soon we are going to be raptured. ಖಚಿತವಾಗಿ ನಾವು ಸಭೆ ಮೇಲೆ ಕೆತ್ತಲ್ಪಡುವುದುಂಟು. We must live on God's plan. ನಾವು ದೇವರ ಯೋಜನೆ ಪ್ರಕಾರವಾಗಿ ಜೀವಿಸಬೇಕು. We must work on God's timing. ದೇವರ ಸಮಯಕ್ಕೆ ತಕ್ಕ ಹಾಗೆ ನಾವು ಕೆಲಸ ಮಾಡಬೇಕು. Amen. ಆಮೆನ್. ಯಾವಾಗ ದೇವರು ಮಲಗಂದ್ರೆ ಅವಾಗ ಮಲಗಬೇಕು. ರಾತ್ರಿ ಆಗಿದೆ ಅಂತ ಮಲ್ಕೊಂಬೋದಲ್ಲ. Hallelujah. Amen. We must completely led by Holy Ghost. ನಾವು ಪವಿತ್ರಾತ್ಮ ದೇವರಿಂದ ನಡೆಸಲ್ಪಡಬೇಕು. We must do the purpose of God in God's way. ದೇವರ ಮಾರ್ಗದಲ್ಲೇ ನಾವು ದೇವರ ಉದ್ದೇಶಗಳನ್ನು ಮಾಡಬೇಕು. When you understand the timings, ನೀವು ಸಮಯಗಳನ್ನ ಅರ್ಥ ಮಾಡಿಕೊಂಡಿದ್ರೆ, I tell you, those people, Issachar people, they understand the timings. They are not Assyrians to run their lives. ಇಸ್ಸಾಕಾರ ಜನರು ದೇವರ ಸಮಯಗಳನ್ನ ಅರ್ಥ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಅಶ್ಶೂರ್ಯರು ಅವ್ರನ್ನು ಪರಿಪಾಲಿಸದೆ ಅವ್ರು ನೋಡ್ಕೊಂಡಿದ್ದಾರೆ. So when you know that your timing to pray, your timing to spend time with the God, I tell you, you don't allow any satanic power people to rule you and your family. ನಿನ್ನ ಸಮಯವನ್ನು ಹೇಗೆ ಪ್ರಾರ್ಥನೆ, ವಿಷಯಗಳನ್ನ ಹೇಗೆ ಮಾಡಬೇಕು ನೀನೆಲ್ಲ ತಿಳ್ಕೊಂಡಿದ್ರೆ ಒಂದು ಸಾತಾನ ಸಂಬಂಧ ಜನರು ಬಂದು ನಿನ್ನನ್ನು ಪರಿಪಾಲಿಸುವಂತೆ ನೀನು ಅನುಮತಿಸುವುದಿಲ್ಲ. Otherwise you will allow them and you will suffer. ಇಲ್ಲದಿದ್ರೆ ನೀನು ಅನುಮತಿ ಕೊಟ್ಟು ನೀನು ಕಷ್ಟಪಡ್ತೀವಿ, ಕಷ್ಟಕ್ಕೆ ಒಳಗಾಗ್ತೀಯ. Bible says, ಸತ್ಯವೇದ ಹೇಳುತ್ತದೆ, Israel people when they listen to the prophets, ಇಸ್ಸಾಕಾರು ಗೋತ್ರದ ಜನರು ಪ್ರವಾದಿ ಮಾತುಗಳನ್ನ ಅವರು ಕೇಳಿರುವಾಗ they are not lost their battles. ಅವರು ತಮ್ಮ ಯುದ್ಧಗಳನ್ನ ಎಂದಿಗೂ ಕೂಡ ಸೋಲುವಂತೆ ನೋಡಲಿಲ್ಲ. ಅವರು when they live according to the law, ಅವರು ಧರ್ಮಶಾಸ್ತ್ರ ಪ್ರಕಾರವಾಗಿ ಜೀವಿಸ್ತಾ ಇರುವಾಗ they won their battles. ಅವರ ಯುದ್ಧಗಳನ್ನೆಲ್ಲ ಕೂಡ ಅವರು ಗೆದ್ದಿದ್ದಾರೆ ಇಸ್ಸಾಕಾರ ಗೋತ್ರ ಜನರು. Amen. ಆಮೆನ್. But whenever they are not listen to God, ಆದರೆ ಯಾವಾಗ ಅವರು ದೇವರ ಮಾತು ಕೇಳದೇ ಇದ್ದಿದ್ದಾರೋ, I tell you, they were defeated. ಅವರು ಸೋತು ಹೋಗಿದ್ದಾರೆ. That's what I tell you. Always listen to Holy Ghost. ಅದಕ್ಕಾಗಿ ಪವಿತ್ರಾತ್ಮ ದೇವರನ್ನು ಯಾವಾಗಲೂ ಆತನ ಸ್ವರವನ್ನು ಕೇಳ್ರಿ. What a great opportunity God has given to us. ದೇವರು ನಮಗೆ ಎಷ್ಟು ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾರೆ. He came and dwelling in us. ಆತನು ಬಂದು ನಮ್ಮಲ್ಲಿ ವಾಸ ಮಾಡುವಂತೆ. He is directing us every moment, every second, every hour. ಪ್ರತಿ ಸಮಯದಲ್ಲಿ ಕೂಡ ಆತನು ಪ್ರತಿ ಕ್ಷಣದಲ್ಲಿ ಸಮಯದಲ್ಲಿ ಗಳಿಗೆದಲ್ಲಿ ಆತನು ನಡೆಸುತ್ತಾನಕ್ಕೆ ಸಿದ್ಧವಾಗಿ ನಡೆಸ್ತಾನೆ. He knows, he understanding times. ಆತನಿಗೆ ಗೊತ್ತಿದೆ ಎಲ್ಲ ಸಮಯಗಳು ಅರ್ಥ ಮಾಡಿಕೊಳ್ಳುವಂತೆ. Issachar people wanted to lead Israel people like that. Holy Ghost dwells in us. He knows, he understands timings. He want to lead you. ಇಸ್ಸಾಕಾರ ಗೋತ್ರದ ಜನರು ಇಸ್ರಾಯೇಲ್ ಜನರು ಇತರ ಇಸ್ರಾಯೇಲ್ ಜನರೆಲ್ಲರನ್ನು ಕೂಡ ಅವರು ನಡೆಸಿದ್ದಾರೆ ಸಮಯ ಗೊತ್ತಾಗಿ. ಹಾಗೆಯೇ ಪವಿತ್ರಾತ್ಮ ದೇವರು ನಮ್ಮಲ್ಲಿದ್ದು ಆತನು ತನ್ನ ಸಮಯಕ್ಕೆ ತಕ್ಕ ಹಾಗೆ ನಮ್ಮನ್ನು ಕೂಡ ನಡೆಸ್ತಾನೆ ಬಂದಿದ್ದಾನೆ. But if you don't listen to him, ಒಂದು ವೇಳೆ ಆತನ ಮಾತು ಕೇಳಿಲ್ಲ ಅಂದ್ರೆ you will be the loser. ನೀನು ಸೋತು ಹೋಗ್ತೀಯಾ, ಕಳೆದುಕೊಳ್ತೀಯ ವಿಷಯಗಳನ್ನು. Don't be a loser, be winner. ಕಳೆದುಕೊಳ್ಳಬೇಡ ವಿಷಯಗಳನ್ನು, ಯಾವಾಗಲೂ ಜಯಶಾಲನಾಗಿರು. Amen. Amen. The one who is a great God, one who knows the timings, one who knows how to take you into the victory. He knows everything, but if you are not listen, you will suffer. ದೊಡ್ಡ ದೇವರು, ಎಲ್ಲ ಸಮಯಗಳು ಬಲಾತನಾಗಿರುವಂಥ ದೇವರು, ಜಯದಲ್ಲಿ ಹೆಂಗ ನಡೆಸಬೇಕೋ ಗೊತ್ತಾಗಿರುವಂಥ ದೇವರು ನಿನ್ನಲ್ಲಿ ಇರುವಾಗ ಆತನ ಮಾತುಗಳು ನೀನು ನಿರ್ಲಕ್ಷ್ಯ ಮಾಡಿದ್ರೆ ನೀನು ಕಷ್ಟಪಡ್ತೀಯ. 2 Thessalonians 2nd chapter 3rd verse said. 2ನೇ ಥೆಸಲೋನಿಕ ಪುಸ್ತಕ 2ನೇ ಅಧ್ಯಾಯ 3ನೇ ವಚನ ಹೇಳುತ್ತದೆ. Here says, Paul said to Thessalonian people, ಪೌಲನು ಥೆಸಲೋನಿಕ ಜನರಿಗೆ ಹೇಳ್ತಾ ಇದ್ದಾರೆ, don't let anyone deceive you in any way. ಯಾರೇ ನಿಮ್ಮನ್ನು ಯಾವುದೇ ವಿಷಯದಲ್ಲಿ ಮೋಸಪಡಿಸದೆ ನೀವು ನೋಡಿಕೊಳ್ಳಿರಿ. Don't listen to anyone. ಯಾರ ಮಾತುಗಳು ನೀನು ಕೇಳಬೇಡ. Because everywhere deception. ಯಾಕಂದ್ರೆ ಎಲ್ಲ ಕಡೆ ಮೋಸವಿದೆ. You have a great God inside.
ಒಳಗ ದೊಡ್ಡ ದೇವರಿದ್ದಾರೆ. You take his direction. ಆತನ ಮಾರ್ಗವನ್ನು ತೆಗೆದುಕೋ. You go on his timing. ನೀನು ಆತನ ಸಮಯಕ್ಕೆ ತಕ್ಕ ಹಾಗೆ ನೀನು ಹೋಗು. Amen. ಆಮೆನ್. Set right your life according to the order of the Holy Ghost. ನೀನು ನಿನ್ನ ಜೀವನವನ್ನು ಪವಿತ್ರಾತ್ಮ ದೇವರ ಕ್ರಮಕ್ಕೆ ತೆಗೆದುಕೊಂಡು ಬಾ. I tell you, then only you will be successful. ಹಾಗೆಯೇ ನೀನು ಸಫಲತೆ ಹೊಂದುತ್ತೀಯಾ. Don't let anyone deceive you in any way. ಯಾರೇ ಯಾವುದೇ ವಿಷಯದಲ್ಲಿ ನಿನ್ನನ್ನು ಮೋಸಪಡಿಸದೆ ನೋಡ್ಕೋ. Bible says, ಸತ್ಯವೇದವು ಹೇಳುತ್ತದೆ, man of lawlessness is revealed. ಅವಿನೀತಿ ಪುರುಷನು ಹೊರಗೆ ಕಾಣಿಸಲ್ಪಡ್ತಾನೆ. He will be revealed in a short time. ಬೇಗನೆ ಆ ಅವಿನೀತಿ ಮನುಷ್ಯನಾಗಿರುವಂತ ಅಂತ್ಯಕ್ರಿಸ್ತನು ಕಾಣಿಸಿಕೊಳ್ಳುವಂತ ಸಮಯವು ಬಂದಿದೆ. Everywhere we see lawlessness. ಎಲ್ಲಿ ನೋಡಿದ್ರೆ ಕೂಡ ನಾವು ಅಧರ್ಮವನ್ನು ನೋಡ್ತಾ ಇದ್ದೇವೆ. No truth at all. ಸತ್ಯವೇ ಇಲ್ಲ. No uprightness. ಯಥಾರ್ಥತೆನೇ ಇಲ್ಲ. Everywhere cheating. ಎಲ್ಲಾ ಕಡೆ ಮೋಸ ಮಾಡುವ. Everywhere is uncleanness. ಎಲ್ಲಿ ನೋಡಿದ್ರೆ ಕೂಡ ವಿಕಾರವಾಗಿರುವಂತ ವಿಷಯಗಳು. Everywhere we see the lawlessness revealing. ಎಲ್ಲಾ ಕಡೆ ಕೂಡ ಅಧರ್ಮವೇ ಕಾಣಿಸ್ತಾ ಇದೆ. Then lawless man will appear. ಅವಿನೀತಿ ಮನುಷ್ಯನು ಕಾಣಿಸ್ತಾ ಇದ್ದಾನೆ. Fourth verse said, 4ನೇ ವಚನ ಹೇಳುತ್ತದೆ, he will exalt himself over everything. ಆ ಅವಿನೀತಿ ಮನುಷ್ಯನು ತನ್ನನ್ನು ತಾನು ಕಾಣಿಸಿಕೊಳ್ಳುವಾಗ ಎಲ್ಲ ತನ್ನನ್ನು ತಾನು ಹೊಗಳಿಕೊಳ್ಳುತ್ತಾನೆ. Even above God also he will exalt. ಆ ವ್ಯಕ್ತಿ ದೇವರ ಮೇಲೆ ಕೂಡ ತನ್ನನ್ನು ಹೊಗಳಿಕೊಳ್ಳುತ್ತಾನೆ, ತಾನೇ ದೊಡ್ಡವನೆಂದು. Bible says, ಸತ್ಯವೇದವು ಹೇಳುತ್ತದೆ, he set up himself in God's temple to proclaim himself to be God. ಆತನು ಹೋಗಿ ಆ ಅವಿನೀತಿ ಪುರುಷನು ಅಂತ್ಯಕ್ರಿಸ್ತನಾಗಿರುವಂತ ವ್ಯಕ್ತಿ ಆ ಒಂದು ದೇವರ ಮಂದಿರದಲ್ಲಿ ಕೂತುಕೊಂಡು ನಾನೇ ದೇವರಂತ ಹೇಳುವುದಕ್ಕೆ ಪ್ರಾರಂಭಿಸ್ತಾನೆ. 1 John 2nd chapter 18th verse said, ಮೊದಲನೇ ಯೋಹಾನ 2ನೇ ಅಧ್ಯಾಯ 18ನೇ ವಚನ ಹೇಳುತ್ತದೆ, many antichrist spirits are already in this world. ಆಗಲೇ ಅಂತ್ಯಕ್ರಿಸ್ತನ ಆತ್ಮಗಳು, ಅಂತ್ಯಕ್ರಿಸ್ತನ ಮನುಷ್ಯರು ಈ ಲೋಕದಲ್ಲಿ ಇದ್ದಾರೆ. Many antichrist spirits are in this world. ಈ ಲೋಕದಲ್ಲಿ ಅನೇಕ ಅಂತ್ಯಕ್ರಿಸ್ತನ ಜನರು ಇದ್ದಾರೆ. Amen. Amen. But Bible says, ಸತ್ಯವೇದವು but ಹೇಳುತ್ತದೆ, they did not call to be antichrist. ಆದ್ರೆ ಅವನು ಅಂತ್ಯಕ್ರಿಸ್ತನು ಅಂತ ಕರೆಯುವುದಿಲ್ಲ. But antichrist run the nations in our absence. ಆದರೆ ಅಂತ್ಯಕ್ರಿಸ್ತನು ಯಾವಾಗ ಪರಿಪಾಲನೆ ಮಾಡ್ತಾನಂದ್ರೆ, ನಾವು ಸಭೆ ಮೇಲಕ್ಕೆ ಎತ್ತಲ್ಪಡುವಾಗ, ನಾವು ಇಲ್ಲಿ ಇಲ್ಲದೇ ಇರುವಾಗ ಆತನು ಪರಿಪಾಲಿಸ್ತಾನೆ. Amen. Amen. But there are many antichrist spirits are in this world. ಆದ್ರೆ ಈ ಲೋಕದಲ್ಲಿ ಅನೇಕ ಅಂತ್ಯಕ್ರಿಸ್ತನ ಆತ್ಮಗಳು, ಅಂದ್ರೆ ಅಂತ್ಯಕ್ರಿಸ್ತನಿಗೆ ಸಂಬಂಧಿಸಲ್ಪಟ್ಟ ಮನುಷ್ಯರಿದ್ದಾರೆ. They're agents of Satan. They're working. ಅವರು ಸಾತಾನ್ನ ಏಜೆಂಟ್ಸ್ ಇದ್ದಾರೆ, ಅವರು ಕೆಲಸ ಮಾಡ್ತಾ ಇದ್ದಾರೆ. But Antichrist will come. He run the nations in our absence, means after our rapture. ಅಂದ್ರೆ ಅಂತ್ಯಕ್ರಿಸ್ತನು ಮಾತ್ರ ಬಂದು ಎಲ್ಲರನ್ನು ಪರಿಪಾಲಿಸ್ತಾನೆ. ಅದು ಯಾವಾಗ ಅಂದ್ರೆ ಸಭೆ ಮೇಲಕ್ಕೆ ಎತ್ತಲ್ಪಟ್ಟಿದ ನಂತರ, ನಾವು ಇಲ್ಲಿ ಇಲ್ಲದೆ ಇರುವಾಗ ಪರಿಪಾಲಿಸ್ತಾನೆ. 2 Thessalonians 2nd chapter 7th verse said, 2ನೇ ಥೆಸಲೋನಿಕೆ 2ನೇ ಅಧ್ಯಾಯ 7ನೇ ವಚನ ಹೇಳುತ್ತದೆ, the power of iniquity, lawlessness is at work already. ಅವಿನೀತಿ ಅಧರ್ಮವು ಆಗಲೇ ಕಾರ್ಯ ಮಾಡ್ತಾ ಇದೆ. Everywhere it is working. ಎಲ್ಲಾ ಕಡೆ ಅದೇ ಕಾರ್ಯವಾಗುತ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಸತ್ಯ ಇಲ್ಲಪ್ಪ ಅಂತ ನಾವು ಸುಳ್ಳು ಮಾತಾಡೋದಲ್ಲ. ಎಲ್ಲಿ ನೋಡಿದ್ರೆ ಕೂಡ ಸತ್ಯ ಇಲ್ಲ ಅಂತ ಹೇಳಿ ನಾವು ಅವ್ರ ಜೊತೆಗೆ ಸುಳ್ಳು ಮಾತಾಡೋದಲ್ಲ. ಹಲ್ಲೆಲೂಯಾ. ಎಲ್ಲಿ ನೋಡಿದ್ರು ಕೂಡ ಬರೀ ಅನ್ಕ್ಲೀನ್ನೆಸ್ ಇದೆ ಅಂತ ನಾವು ಅಪರಿಶುದ್ಧವಾಗಿ ಜೀವಿಸೋದಲ್ಲ. ಎಲ್ಲಿ ನೋಡಿದ್ರೆ ಕೂಡ ಎಲ್ಲ ಅಪರಿಶುದ್ಧ ಒಲಿಸಿದೆ, ನಾನು ಕೂಡ ಹಂಗೆ ಜೀವಿಸ್ತೀನಿ ಅನ್ನೋದಲ್ಲ. ಯಾರು ಕರೆಕ್ಟ್ ಇದ್ದಾರೆ ಅಂತಂದ್ರೆ ನಾವು ಕರೆಕ್ಟ್ ಆಗಿ ಜೀವನ ಮಾಡಲಾರದಿರೋದಲ್ಲ. ಯಾರು ಕರೆಕ್ಟ್ ಇದ್ದಾರೆ ಅಂತ ಹೇಳಿ ಆ ರೀತಿಯಲ್ಲಿ ನೀನು ಕರೆಕ್ಟ್ ಇಲ್ಲದೆ ಜೀವಿಸಬೇಡ. Amen. 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 God said to Job, ಯೋಬನಕ್ಕೆ ದೇವರು ಹೇಳ್ತಾರೆ, this man is upright. ಈ ಮನುಷ್ಯನು ಯಥಾರ್ಥವುಳ್ಳವನೆಂದು ಸಾಕ್ಷಿ ಹೇಳ್ತಾನೆ. Amen. Amen. He is upright in all the people of the world. ಆ ಸಮಯದಲ್ಲಿ ಆತನ ಸಂತತಿಯಲ್ಲಿ ಆತನ ಯಥಾರ್ಥವುಳ್ಳವನಾಗಿ ಜೀವಿಸಿದ್ದಾನೆಂದು ದೇವರು God want to testify Job. ಯೋಬನ ಕುರಿತು ದೇವರೇ ಸಾಕ್ಷಿ ಕೊಡ್ತಾನೆ. What about you today? ಈ ದಿನ ನಿನ್ನ ಕುರಿತು ಏನಾಗಿದೆ? You must impact your world. ನಿನ್ನ ಒಂದು ಪ್ರಪಂಚವನ್ನು ನೀನು ಪ್ರಭಾವಿಸಬೇಕು. God is looking at you. ದೇವರು ನಿನ್ನ ಕಡೆ ದೃಷ್ಟಿಸಿ ನೋಡ್ತಾ ಇದ್ದಾರೆ. Why God sent you in this end time period? ಈ ಕಡೆ ಒಂದು ಕೊನೆ ಕಾಲದಲ್ಲಿ ಯಾಕೆ ದೇವರು ನಿನ್ನನ್ನು ಕಳಿಸಿಕೊಟ್ಟಿದ್ದಾರೆ ಭೂಮಿ ಮೇಲೆ? You want to impact ನೀನು your world. ನಿನ್ನ ಪ್ರಪಂಚವನ್ನು ದೇವರಕ್ಕಾಗಿ ಪ್ರಭಾವಿಸುವಂತೆ you must be a blessing to your generation. ನಿನ್ನ ಸಂತತಿಗೆ ನೀನು ಆಶೀರ್ವಾದಕರವಾಗಿರಬೇಕೆಂದು you want you to be blessing to your children. ನಿನ್ನ ಮಕ್ಕಳಿಗೆ ನೀನು ಆಶೀರ್ವಾದಕರವಾಗಿರಬೇಕೆಂದು ಆತನು ಕೊಟ್ಟಿದ್ದಾರೆ, ನಿನ್ನನ್ನು ಇಟ್ಟಿದ್ದಾರೆ. I tell you, because of some parents, children are serving the Lord greatly. ಕೆಲವು ತಂದೆ ತಾಯಿಗಳಿಂದ
ಮಕ್ಕಳು ದೇವರು ದೊಡ್ಡದಾಗಿ ಸೇವಿಸ್ತಾ ಇದ್ದಾರೆ. Pastor Chris used to tell that my grandparent, my grandfather is a pastor. ಪಾಸ್ಟರ್ ಕ್ರಿಸ್ ಅವರು ಹೇಳ್ತಾ ಇರ್ತಾರೆ ಯಾವಾಗಲೂ, ನಮ್ಮ ತಂದೆ ಅಜ್ಜಿಯವರು ತಾತವರು ಎಲ್ಲರೂ ಕೂಡ My ಸಭಾಪಾಲಕರು, father is a pastor. ನಮ್ಮ ತಂದೆ ಸಭಾಪಾಲಕರೇ. Because of them, all blessings came to me. ಅವರೆಲ್ಲ ಆಶೀರ್ವಾದಗಳೆಲ್ಲ ಕೂಡ ಅವರಿಂದ ನನಗೆ ಕೂಡ ಆಶೀರ್ವಾದ I ಬಂದಿದೆ. don't have any struggle spiritually. ಆತ್ಮೀಯವಾಗಿ ನನಗೆ ಯಾವ ಅಷ್ಟು ಹೋರಾಟ ಇಲ್ಲ ಅಂತ ಹೇಳ್ತಾನೆ. At the age of 8, I am serving the Lord. 8 ವರ್ಷಗಳ ಸಮಯದಿಂದನೇ ನಾನು ದೇವರನ್ನು ಸೇವಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ. What a great blessing. ಎಷ್ಟು ದೊಡ್ಡ ಆಶೀರ್ವಾದ ಅವರ ತಂದೆ ತಾಯಿಗಳಿಂದ ಅಜ್ಜಿಗಳಿಂದ. Today we are struggling our life to be spiritual man. ನಾವು ಈ ದಿನ ಆತ್ಮೀಯ ಜನರಾಗಿ ಆತ್ಮೀಯ ಜೀವನ ಜೀವಿಸುವುದಕ್ಕೆ ಕಷ್ಟಪಡಿ ಹೋರಾಡ್ತಾ ಇದ್ದೇವೆ. But I tell you, stand on faith where God kept you. ಆದ್ರೆ ದೇವರು ಎಲ್ಲಿಟ್ಟಿದ್ದಾನೋ ಅಲ್ಲಿ ನಂಬಿಗಸ್ತರಾಗಿ ನಿಂತುಕೊಳ್ಳ್ರಿ ವಿಶ್ವಾಸದಿಂದ. Stand upright where God has placed you. ದೇವರು ಎಲ್ಲಿಟ್ಟಿದ್ದಾನೋ ಅಲ್ಲಿ ನೀವು ಯಥಾರ್ಥವುಳ್ಳವರಾಗಿ ನಿಂತುಕೊಳ್ಳ್ರಿ. Stand true where God kept you. ದೇವರು ನಿನ್ನ ಯಾವ ಸ್ಥಾನದಲ್ಲಿ ಇಟ್ಟಿದ್ದಾನೋ ಅಲ್ಲಿ ಸತ್ಯವಾಗಿ ನೀನು ನಿಂತುಕೊಂಡು ಜೀವಿಸು. Where you are, live righteously. ಎಲ್ಲಿ ನೀನು ಇದೆಯೋ ಆ ಸ್ಥಾನದಲ್ಲಿ ನೀತಿವಂತನಾಗಿ ಜೀವಿಸು. Amen. Amen. Then you will impact your world, then you impact your family, your people, your surrounding people. You will be great blessing. ಅವಾಗ ನೀನು ನಿನ್ನ ಕುಟುಂಬಕ್ಕೆ ಸುತ್ತಲೂ ನಿನ್ನ ಪ್ರಪಂಚಕ್ಕೆ ನಿನ್ನ ಜನರೆಲ್ಲರಿಗೂ ಕೂಡ ದೊಡ್ಡ ಆಶೀರ್ವಾದಕರವಾಗಿರ್ತೀಯ. Even lawlessness may be work all around you, but I tell you, because of you, all blessings will spread. ಎಲ್ಲಾ ಕಡೆ ಒಂದು ಅಧರ್ಮವು ಅವಿನೀತಿ ಎಲ್ಲಾ ಕಡೆ ಕೆಲಸ ಮಾಡ್ತಾ ಇದ್ರು, ನೀನಿರುವುದರಿಂದ ನಿನ್ನ ಸುತ್ತಲೂ ಒಳ್ಳೆಯದೇ ಎಲ್ಲದೂ ಆಗುವಂತೆ ಆಗುತ್ತದೆ. Bible says, ಸತ್ಯವೇದವೇ ಹೇಳುತ್ತದೆ. in same verse, 7th verse, 2 Thessalonians 2nd chapter 7th verse, 2ನೇ ಅಧ್ಯಾಯ 7ನೇ ವಚನದಲ್ಲಿ how we can hold back that antichrist work. ಅಂತ್ಯಕ್ರಿಸ್ತನ ಒಂದು ಪರಿಪಾಲನೆ ಬರಲಾರದಂತೆ ಹೇಗೆ ನಾವು ಎದುರಿಸಲಾಗುತ್ತದೆ? When we are living righteously, we are holding back. ನಾವು ನೀತಿವಂತರಾಗಿ ನಾವು ಜೀವಿಸ್ತಾ ಇರುವಾಗ ಅಂತ್ಯಕ್ರಿಸ್ತನ ವಿಷಯಗಳನ್ನು ನಾವು ನಿಲ್ಲಿಸುತ್ತೇವೆ. Amen. Amen. When we live truly, we hold back their power. ನಾವು ಸತ್ಯವಾಗಿ ಜೀವಿಸ್ತಾ ಇರುವಾಗ ಅವರ ಶಕ್ತಿಯನ್ನು ನಿಲ್ಲಿಸುತ್ತೇವೆ. When we live spiritually, ಆತ್ಮೀಯವಾಗಿ ಜೀವಿಸ್ತಾ ಇರುವಾಗ, when we live according to Holy Ghost, whenever He asks us to pray, whenever He asks us to preach, when we do God's work, I tell you, we are holding back the work of Satan. ಪವಿತ್ರಾತ್ಮ ದೇವರು ಹೇಳುವಾಗೆಲ್ಲ ಕೂಡ ಪ್ರಾರ್ಥಿಸುವಾಗ, ವಾಕ್ಯಗಳು ಸಾರಂತ ಹೇಳುವಾಗ, ಮಾಡುವಾಗ, ಹಂಗ ಪ್ರತಿಕ್ರಿಯೆ ತೋರಿಸ್ತಾ ಇರುವಾಗ ಅಂತ್ಯಕ್ರಿಸ್ತನ ಪರಿಪಾಲನೆ ನಾವು ನಿಲ್ಲಿಸುವವರಾಗಿರುತ್ತೇವೆ. Why we are here today? ಯಾಕೆ ನಾವು ಈಗ ಈ ದಿನ ಇದ್ದೇವೆ? To hold back power of evil in this world. ಈ ಪ್ರಪಂಚದಲ್ಲಿರುವಂಥ ಕೆಟ್ಟ ಶಕ್ತಿಗಳ ಪ್ರಭಾವವನ್ನು ಮುಂದೆ ವರಿಸದೆ ನಿಲ್ಲಿಸುವುದಕ್ಕೆ ಅಡ್ಡಿಯಾಗಿ ಇದ್ದೇವೆ. You have to stop evil work in your family. ನಿನ್ನ ಕುಟುಂಬದಲ್ಲಿ ಆಗುವಂಥ ಕೆಟ್ಟ ವಿಷಯಗಳನ್ನು ನೀನು ನಿಂತುಕೊಂಡು ನಿಲ್ಲಿಸಬೇಕು. You have to stop the evil work in your city. ನಿನ್ನ ಪಟ್ಟಣದಲ್ಲಿ ಆಗುವಂಥ ಕೆಟ್ಟ ವಿಷಯಗಳು ಆಗದಂತೆ ನೀನು ನಿಂತುಕೊಳ್ಳಬೇಕು. You have to stop evil work in your nation. ನಿನ್ನ ದೇಶದಲ್ಲಿ ಆಗುವಂಥ ಕೆಟ್ಟ ವಿಷಯಗಳು ಆಗದಂತೆ ನೀನು ನಿಲ್ಲಬೇಕು. Church is responsible for that. ಸಭೆ ಅದಕ್ಕೆ ಬಾಧ್ಯಸ್ಥನಾಗಿದ್ದಾನೆ. Until we get out of way, until we get rapture, ನಾವು ಸಭೆಯಾಗಿ ಮೇಲಕ್ಕೆ ಎತ್ತಲ್ಪಡುವ ತನಕ we have to hold back the evil work, the power of evil in this world. ಈ ಲೋಕದಲ್ಲಿ ಕಾಣಿಸುವಂತ ಕೆಟ್ಟ ಆತ್ಮಗಳ ಪ್ರಭಾವವನ್ನು ನಾವು ಅಲ್ಲಿಗೆ ನಿಲ್ಲಿಸಬೇಕು. Amen. Amen. Hallelujah. Hallelujah. Amen. Amen. I tell you, my beloved, ನಾನು ಹೇಳ್ತೀನಿ ಪ್ರಿಯರೇ, when we gone, ನಾವು when we ಹೋಗಿದಾಗ, raptured, ನಾವು ಸಭೆಯಾಗಿ ಎತ್ತಲ್ಪಡುವಾಗ 2 Thessalonians 2nd chapter 8th verse said, 2ನೇ ಥೆಸಲೋನಿಕೆ 2ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ, then the wicked one revealed. ಅವಾಗ ದುಷ್ಟನಾಗಿರುವಂತ ಅಂತ್ಯಕ್ರಿಸ್ತನು ಪ್ರತ್ಯಕ್ಷವಾಗುತ್ತಾನೆ. Amen. Up to that we will hold back that power, the evil power, wicked power. ಅಷ್ಟುವರೆಗೆ ಅಂತ್ಯಕ್ರಿಸ್ತನು ಕಾಣಿಸದೆ ಆ ದುಷ್ಟ ಶಕ್ತಿಯನ್ನು ನಾವು ನಿಲ್ಲಿಸಬೇಕು, ತಡೆ ಮಾಡಬೇಕು, ಅಡ್ಡಿ ಮಾಡಬೇಕು. Then we will come back again. ಮತ್ತೆ ನಾವು ಯೇಸು ಕ್ರಿಸ್ತನ ಸಂಗಡ ಹಿಂತಿರುಗಿ ಬರುತ್ತೇವೆ. Only one angel can take care of Satan and take him to the lake of fire. ಒಂದೇ ಒಂದು ದೇವದೂತನು ಸಾತಾನನ್ನು ಹತೋಟಿಯಲ್ಲಿ ತೆಗೆದುಕೊಂಡು ಸುಡುವ ಬೆಂಕಿಯಲ್ಲಿ ಹಾಕ್ತಾನೆ. Amen. Don't think that many angels are there, why they are not controlling Satan. But I tell you, after we come back, only one angel hold him and take him to the lake of fire. ನೀವು ಅನ್ಬೋದು, ಈಗ ಏನಪ್ಪ ಯಾರು ಕಾರ್ಯ ಮಾಡ್ತಾರೆ, ದೇವರು ಹಾಗೆ ನೇಮಿಸಿದ್ದಾರೆ. ನಾವು ಹಿಂತಿರುಗಿ ಬರುವಾಗ ಒಬ್ಬ ದೂತನೇ ಸಾತಾನನ್ನು ಆ ಒಂದು ಸುಡುವ ಬೆಂಕಿಯಲ್ಲಿ ಹಾಕುತ್ತಾನೆ.
Now we are responsible to hold him back in this world. ನಾವು ಈಗ ನಮ್ಮ ಬಾಧ್ಯತೆ ಏನಂದ್ರೆ ಈ ಪ್ರಪಂಚವನ್ನು ಪ್ರಭಾವಿಸುವಂತದಾಗಿದೆ. Bible says Matthew 5th chapter 16th words. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನ ಹೇಳುತ್ತದೆ, Up to that time, ಆ ಸಮಯ ಬರುವ ತನಕ let your light shine. ನಿನ್ನ ಒಂದು ಬೆಳಕು ಪ್ರಕಾಶಮಾನವಾಗಲಿ. Hallelujah. ಹಲ್ಲೆಲೂಯಾ. You can hold darkness. ನೀನು ಆ ಕತ್ತಲನ್ನು ಹಂಗೆ ನಿಲ್ಲಿಸಬಹುದು. When your light shine, you can hold darkness. ನಿನ್ನ ಬೆಳಕು ಪ್ರಕಾಶಿಸುವಾಗ ಕತ್ತಲು ಮುಂದೆ ಬರದೇ ನೀನು ನಿಲ್ಲಿಸಬಹುದು. If you are not shine, I tell you, darkness overpower you. ಒಂದು ವೇಳೆ ನೀನು ಬೆಳಕು ಪ್ರಕಾಶಮಾನದೇ ಇದ್ರೆ ನಿನ್ನ ಜೀವನದಲ್ಲಿ ಆ ಕತ್ತಲು ಬಂದು ನಿನ್ನನ್ನು ಹತ್ತೋಡಿಯಲ್ಲಿ ತೆಗೆದುಕೊಳ್ಳುತ್ತದೆ. Overpower your family. ನಿನ್ನ ಕುಟುಂಬವನ್ನು ಹತ್ತೋಡಿಯಲ್ಲಿ ತೆಗೆದುಕೊಳ್ಳುತ್ತದೆ. Overpower your city. ನಿನ್ನ ಸ್ಥಳವನ್ನು ಹತ್ತೋಡಿಯಲ್ಲಿ ತೆಗೆದುಕೊಳ್ಳುತ್ತದೆ ಕತ್ತಲಿನ ಶಕ್ತಿ. That's what Jesus said, let your light shine. ಅದಕ್ಕಾಗಿ ಯೇಸು ಹೇಳಿದ್ದಾರೆ, ನಿನ್ನ ಬೆಳಕು ಪ್ರಕಾಶಮಾನವಾಗಲಿ. When you shine, darkness will not come in. ನೀನು ಪ್ರಕಾಶಮಾನವಾಗಿರುವಾಗ ಕತ್ತಲು ನಿನ್ನ ಹತ್ತಿರ ಬರುವುದಿಲ್ಲ. If you not shine, darkness will come. ನೀನು ಒಂದು ವೇಳೆ ಪ್ರಕಾಶಮಾನವಾಗಿ ಇಲ್ಲದೇ ಇದ್ರೆ ಆ ಕತ್ತಲು ನಿನ್ನ ಹತ್ತಿರ ಬರುತ್ತದೆ. Tell to others, let your light shine. ಇತರರಿಗೆ ಹೇಳ್ರಿ, ನಿನ್ನ ಬೆಳಕು ಪ್ರಕಾಶಮಾನವಾಗಿರಲಿ. If your light not shine, darkness will come in. ಒಂದು ವೇಳೆ ನಿನ್ನ ಬೆಳಕು ಪ್ರಕಾಶಮಾನವಾಗಿಲ್ಲ ಅಂದ್ರೆ ಕತ್ತಲು ಬಂದು ನಿನ್ನನ್ನು ಹತೋಟಿಯಲ್ಲಿ ತೆಗೆದುಕೊಳ್ಳುತ್ತದೆ ಎಂದು John 1st chapter 5th verse said. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ, Light shine in darkness, darkness comprehend not. ಕತ್ತಲಲ್ಲಿ ಬೆಳಕು ಪ್ರಕಾಶಿಸಿತು, ಆದರೆ ಆ ಬೆಳಕನ್ನು ಕತ್ತಲು ಹತೋಟಿಯಲ್ಲಿ ತೆಗೆದುಕೊಂಡಿಲ್ಲ. Light must be shine in darkness, then darkness will not overpower the light. ಕತ್ತಲು ಬರದೆ ನಿನ್ನಲ್ಲಿರುವ ಬೆಳಕು ಪ್ರಕಾಶಮಾನವಾಗಿರಬೇಕು. Amen. Amen. Hallelujah. 1 Timothy 2nd chapter 4th verse said. ಮೊದಲನೇ ತಿಮೋತಿ 2ನೇ ಅಧ್ಯಾಯ 4ನೇ ವಚನ ಹೇಳುತ್ತದೆ, God wants everyone to be saved. ದೇವರು ಪ್ರತಿಯೊಬ್ಬರು ರಕ್ಷಿಸಲ್ಪಡಬೇಕಂತ ಆತನು ಇಷ್ಟಪಡ್ತಾರೆ. Come into the knowledge of the truth. ಸತ್ಯದ ತಿಳುವಳಿಕೆಗೆ ಬರಬೇಕೆಂದು ಆತನ ಇಷ್ಟ. Amen. Amen. If we live as we like, how can people get saved? ನಿಮ್ಮ ಇಷ್ಟ ಬಂದಂಗ ನಮ್ಮ ಇಷ್ಟ ಬಂದಂಗ ನಾವು ಜೀವನ ಮಾಡ್ತಾ ಇದ್ರೆ ಜನರು ಹೇಗೆ ರಕ್ಷಣೆ ಹೊಂದುತ್ತಾರೆ? God kept us as a light, ದೇವರು as a ನಮ್ಮನ್ನು truth, as a ಬೆಳಕು, upright, as a ಸತ್ಯವಾಗಿ, God's people. ಯಥಾರ್ಥವಾಗಿ ದೇವರ ಮಕ್ಕಳಾಗಿ ಜನರಾಗಿ ಇಟ್ಟಿದ್ದಾರೆ. ಆಮೇನ್. ನೀನೇ ಕೆಳಗೆ ಬೀಳೋದು, ಮ್ಯಾಲೆ ಬರೋದು, ಕೆಳಗೆ ಬೀಳೋದು, ಮ್ಯಾಗ ಬರೋದು, ನಿನಗೆ ಸತ್ಯ ಗೊತ್ತಿಲ್ಲ, ನಿನಗೆ ಬೇರೆಯವ್ರು ಪ್ರಾರ್ಥನೆ ಮಾಡಬೇಕು, ನಿನ್ನೆ ಬೇರೆಯವ್ರಿಗೆ ನಿನಗೆ ಸರಿಪಡಿಸಬೇಕು. ಅರೆ, ಎಷ್ಟು ಕಾಲ ಹಂಗೆ ಜೀವಿಸುತ್ತಿ? There are many people perishing in this world. Live right life, then you will get people into the kingdom of God. ಅನೇಕರು ನಾಶವಾಗುವಂತ ಜನರಿದ್ದಾರೆ. ನೀನು ಸರಿಯಾಗಿ ಜೀವಿಸ್ತಾ ಪ್ರಪಂಚವನ್ನು ಜನರನ್ನು ಪ್ರಭಾವಿಸುವಂತೆ ನೀನು ಮಾಡು. ನಿನಗೆ ಪ್ರಾರ್ಥನೆ ಮಾಡಕ್ಕೆ ಸಮಯ ಇಲ್ಲ, ನಿನಗೆ ವಾಕ್ಯ ಓದಕ್ಕೆ ಸಮಯ ಇಲ್ಲ, ನೀನೇ ದೇವರ ಸ್ವರವು ಕೇಳಿ ಆತನ ಹೇಳಿದಂಗೆ ಮಾಡಕ್ಕೆ ರೆಡಿ ಇಲ್ಲ. ಹೌ ಕ್ಯಾನ್ ಯುವರ್ ಪೀಪಲ್ ವಿಲ್ ಗೆಟ್ ಸೇವ್ಡ್? ನಿನಗೆ ದೇವರ ವಾಕ್ಯವನ್ನು ಓದುವುದಕ್ಕೆ, ಕೇಳುವುದಕ್ಕೆ, ಮತ್ತೆ ಪ್ರಾರ್ಥನೆ ಮಾಡುವುದಕ್ಕೆ ಎಲ್ಲ ಸಮಯ ಇಲ್ಲ. ನಿನ್ನ ಜನರು ಹೇಗೆ ರಕ್ಷಣೆ ಹೊಂದುತ್ತಾರೆ? God wants everyone to be saved. ದೇವರು ಎಲ್ಲರೂ ಕೂಡ ರಕ್ಷಣೆ ಹೊಂದಬೇಕಂತಿದ್ದಾರೆ. Come into the knowledge of the truth. ಸತ್ಯದ ತಿಳುವಳಿಕೆಗೆ ಬರಬೇಕಂತ ದೇವರ ಇಷ್ಟ. Take responsibility. ಬಾಧ್ಯತೆಯನ್ನು ತೆಗೆದುಕೋ. You say with your mouth, I will take this responsibility. ನಾನು ಈ ಒಂದು ಬಾಧ್ಯತೆಯನ್ನು ನಾನು ತೆಗೆದುಕೊಳ್ಳುತ್ತೇನೆ ಎಂದು. Amen. Tell to somebody. ಇತರರಿಗೆ ಹೇಳು, God wants me to save everyone. ದೇವರು ನನ್ನಿಂದ ಎಲ್ಲರನ್ನು ರಕ್ಷಿಸಬೇಕಂತಿದ್ದಾರೆ. I want to bring people into the knowledge of the truth. ದೇವರ ಸತ್ಯದ ತಿಳುವಳಿಕೆಗೆ ಎಲ್ಲರನ್ನು ತೆಗೆದುಕೊಳ್ಳಬೇಕಂತ ನನ್ನಲ್ಲಿ ಆಶೆ ಪಡ್ತಾ ಇದ್ದಾರೆ. I will take that responsibility. ಆ ಬಾಧ್ಯತೆಯನ್ನು ನಾನು ತೆಗೆದುಕೊಳ್ಳುತ್ತೇನೆ. I will bring the people into the knowledge of the truth. ನಾನು ಜನರನ್ನು ಸತ್ಯದ ಜ್ಞಾನದ ತಿಳುವಳಿಕೆಗೆ ತೆಗೆದುಕೊಂಡು ಬರುತ್ತೇನೆ. Amen. Amen. ಸುಮ್ಕೆ ನಾನು ಇಷ್ಟು ಜನ ಬರ್ತೀನಿ ಅಂದ್ರೆ ಆಗೋದಿಲ್ಲ. Hallelujah. You have to take responsibility. Until you pay the price, you cannot save. ನೀನು ಬೆಲೆ ಕಟ್ಟುವ ತನಕ ನೀನು ಆ ಒಂದು ವಿಷಯಗಳು ನೋಡುವುದಕ್ಕೆ ಆಗುವುದಿಲ್ಲ. ಬೆಲೆ ಅಂದ್ರೆ ರೊಕ್ಕ ಕಟ್ಟೋದಲ್ಲ, ಬೆಲೆ ಅಂದ್ರೆ ದುಡ್ಡು ಕಟ್ಟುವುದಲ್ಲ. Whenever Holy Spirit says listen and ಪವಿತ್ರಾತ್ಮ pray. ದೇವರು ಹೇಳುವಾಗೆಲ್ಲ ಪ್ರಾರ್ಥಿಸುವುದು, ಆತನ ಏನ್ ಮಾಡಂತ ನಾವಾಗ ಮಾಡುವುದು. ಆಮೇನ್. ಸುಮ್ಕೆ ಬೆಡ್ಶೀಟ್ ಹಾಕೊಂಡು 10 ಗಂಟೆವರೆಗೂ ಮಲಗೋದಲ್ಲ, ಡ್ಯೂಟಿ ಇಲ್ಲ ಅಂದ್ರೆ. Hallelujah. Are you with me what I'm saying? Do your part, then Holy Ghost will do his part. ನಿನ್ನ ಭಾಗದ ಕೆಲಸ ನೀನು ಮಾಡು, ಅವಾಗ ಪವಿತ್ರಾತ್ಮ ದೇವರು ತನ್ನ ಭಾಗದ ಕೆಲಸ ಆತನು ಮಾಡ್ತಾನೆ. We must be alert in the spirit. ಆತ್ಮದಲ್ಲಿ ನಾವು ಎಚ್ಚರಿಕೆಯುಳ್ಳವರಾಗಿರಬೇಕು. By speaking in spirit language, ಆತ್ಮ ಭಾಷೆಯಲ್ಲಿ ಮಾತನಾಡುತ್ತಾ we can dominate this physical life. ಈ ಶಾರೀರಿಕ ಜೀವನವನ್ನು
ಹತೋಟಿಯಲ್ಲಿ ತೆಗೆದುಕೊಂಡು ನಾವು ದೊರೆತನ ಮಾಡಬೇಕು. Only spiritual life will dominate this physical. ಈ ಶಾರೀರಿಕ ವಿಷಯಗಳನ್ನು, ಭೌತಿಕ ವಿಷಯಗಳನ್ನು, ಆತ್ಮೀಯ ವಿಷಯಗಳು ಮಾತ್ರನೇ ಪ್ರಭುತ್ವ When you ಮಾಡಬೇಕಾಗುತ್ತದೆ. speak in spirit language, you can control your physical life. ನೀನು ಆತ್ಮ ಭಾಷೆಯಲ್ಲಿ ಮಾತನಾಡುವಾಗ ನಿನ್ನ ಶಾರೀರಿಕ ಜೀವನವನ್ನು ಹತೋಟಿಯಲ್ಲಿ ಹಿಡಿಕೊಳ್ಳುವುದಕ್ಕೆ You can ಆಗುತ್ತದೆ. bring order your life ನಿನ್ನ ಜೀವನವನ್ನು ಒಂದು ಕ್ರಮಕ್ಕೆ ತರುವುದಕ್ಕೆ ಆಗುತ್ತದೆ. because you are speaking with God. ಯಾಕಂದ್ರೆ ನೀನು ದೇವರೊಂದಿಗೆ ಮಾತನಾಡುವುದರಿಂದ. Hallelujah. ಹಲ್ಲೆಲೂಯಾ. Then your spiritual eyes be open. ಅವಾಗ ಆತ್ಮ ಕಣ್ಣುಗಳು ಸ್ಪಷ್ಟವಾಗಿ ತೆರೆಯಲ್ಪಡುತ್ತವೆ. When you see the trance, when you see the angelic ministry, when you see the divine guidance, ಅವಾಗ you ನೀನು will be excited. ದೇವದೂತರ ಪರಿಚಯವನ್ನು ನೋಡ್ತೀಯಾ, ದೈವಿಕವಾಗಿರುವಂಥ ವಿಷಯಗಳನ್ನ ನೋಡ್ತೀಯಾ, ನೀನು ದರ್ಶನಗಳನ್ನ ನೋಡ್ತೀಯಾ, If you don't ಅವಾಗ ನೀನು ಉತ್ತೇಜನ ಹೊಂದುತ್ತೀಯಾ. If you don't have desire, you won't get it. ನೀನು ಆಶೆ ಇಲ್ಲ ಅಂದ್ರೆ, ಕಾರ್ಯ ಮಾಡಿಲ್ಲ ಅಂದ್ರೆ ಏನು ಹೊಂದಲಾಗುವುದಿಲ್ಲ. Gideon was sitting to see divine visitation. ಗಿದ್ಯೋನನು ದೈವಿಕವಾಗಿರುವಂತ ಒಂದು ವಿಸಿಟೇಷನ್ ಬರಬೇಕಂತ ಆತನು ಎದುರು ನೋಡ್ಕೊಂತ ಇದನ್ನ Then angel appeared. ದೇವದೂತನು ಪ್ರತ್ಯಕ್ಷವಾಗಿರುವಾಗ Said, mighty man of valor. ಆತನು ಬಂದು ನೀನು ಮಹಾಪರಾಕ್ರಮ ಉಳ್ಳುವಂತ ವ್ಯಕ್ತಿ ಅಂತ ಗಿದ್ಯೋನ್ ಹೇಳಿರುವಾಗ He said, where are the works of my God? ಅವಾಗ ಆತನು ಹೇಳ್ತಾ ಇದ್ದಾನೆ, Forefather, I have seen great works. Where are those works? ಅವಾಗ ಹೇಳ್ತಾ ಇದ್ದಾನೆ, ಪಿತೃಗಳೆಲ್ಲರೂ ದೊಡ್ಡ ಕಾರ್ಯಗಳನ್ನು ಮಾಡಿದರೆ ಆ ಕಾರ್ಯಗಳು ಎಲ್ಲಿ ಅಂತ ಕೇಳ್ತಾ ಇದ್ದಾನೆ. You are a mighty man of valor. Get up. ಅವಾಗ ದೇವದೂತನಂತ ನೀನು ಮಹಾಪರಾಕ್ರಮ ಉಳ್ಳುವಂತ ವ್ಯಕ್ತಿ, ನೀನು ಎದ್ದು He ಕಾರ್ಯ said, ಮಾಡು. I am a least in my tribe. ನನ್ನ ಒಂದು ಗೋತ್ರದಲ್ಲಿ ನಾನು ಬಹಳ ಕೀಳವಾಗಿರುವಂತ ವ್ಯಕ್ತಿ ಅಂತ ಹೇಳ್ತಾನೆ. God said, rise up, I will deliver this Israel from Midianites. ಮಿದ್ಯಾನಿಯರಿಂದ ನಾನು ನಿನ್ನನ್ನು ಇಸ್ರಾಯೇಲನ್ನು ನಿನ್ನನ್ನು ಉಪಯೋಗಿಸಿಕೊಂಡು ನಾನು ಬಿಡಿಸುತ್ತೇನೆ, ಎದ್ದು ನಿಂತುಕೋ ಅಂತ ಹೇಳ್ತಾರೆ. You may be thinking you are least today, ನೀನು ಹೇಳ್ಬೋದು ಈ ದಿನ ನಾನು ಬಹಳ ಕಡಿಮೆ ಎಂದು. but you can deliver people. ಆದರೆ ನೀನು ನಿನ್ನ ಜನರನ್ನು ಬಿಡಿಸಬಹುದು. You can deliver people from the satanic hands. ಸಾತಾನ್ನ ಹಸ್ತಗಳಿಂದ ನಿನ್ನ ಜನರನ್ನು You ಬಿಡಿಸಬಹುದು. can deliver people from poverty. ಬಡತನದಿಂದ ಜನರನ್ನು You ಬಿಡಿಸಬಹುದು. can deliver people from sickness. ಅನಾರೋಗ್ಯದಿಂದ ಜನರನ್ನು ನೀನು ಬಿಡಿಸಬಹುದು. You can deliver people, those who are oppression, depression, discouragements. ನಿರಾಶ, ನಿಸ್ಪೃಹ, ಒತ್ತಡದಲ್ಲಿರುವಂತ ಜನರನ್ನು ಬಿಡಿಸಬಹುದು. You can do it. ನೀನು ಮಾಡಬಲ್ಲೆ. You are a mighty man of valor because of the Holy Ghost dwells in ಪವಿತ್ರ you. ಆತ್ಮ ದೇವರು ನಿನ್ನಲ್ಲಿ ಇರುವುದ ಕಾರಣ ನೀನು ಮಹಾಪರಾಕ್ರಮ ಉಳ್ಳುವಂತ ವ್ಯಕ್ತಿ. Tell to somebody you are a mighty man of valor. Why you are quiet today? ನೀನು ಹೇಳು ಇತರರಿಗೆ ಮಹಾಪರಾಕ್ರಮ ಉಳ್ಳುವಂತ ವ್ಯಕ್ತಿ ನೀನು ಯಾಕೆ ಸುಮ್ಮನೆ ಮೌನವಾಗಿರ್ತೀ? Great one dwells in you. ದೊಡ್ಡ ಆತನು ನಿನ್ನಲ್ಲಿ ನೆಲೆಗೊಂಡಿದ್ದಾರೆ. Don't be quiet. ಸುಮ್ಮನೆ ಮೌನವಾಗಿರಬೇಡ. Don't be silent. ಮೌನವಾಗಿ ನಿಶಬ್ದವಾಗಿರಬೇಡ. If you are silent, nothing will happen. ನೀನು ನಿಶಬ್ದವಾಗಿದ್ರೆ ಏನೂ ಆಗುವುದಿಲ್ಲ. If you are silent, you will become a victim. ನೀನು ನಿಶಬ್ದವಾಗಿ ಮೌನವಾಗಿದ್ರೆ ನೀನು ಬಾಧಿತನಾಗಿರ್ತೀಯ, ಸೋತು ಹೋಗ್ತೀಯ. If you listen, I tell you, you can take over your world. ನೀನು ದೇವರ ಮಾತುಗಳನ್ನು ಕೇಳುವಾಗ ನೀನು ನಿನ್ನ ಪ್ರಪಂಚವನ್ನು ನಿನ್ನ ಹತೋಟಿಯಲ್ಲಿ ತೆಗೆದುಕೊಳ್ಳಬಹುದು. Amen. ಆಮೆನ್. Are you ready to do God's work? ದೇವರ ಕೆಲಸವನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದೀರಾ? ಎಸ್. Amen. We will live for God. ನೀನು ದೇವರಕ್ಕಾಗಿ ಜೀವಿಸುತ್ತೀ. Time is short. We live for God. ನಾವು ಸಮಯ ಸ್ವಲ್ಪವಿದೆ, ದೇವರಕ್ಕಾಗಿ ಜೀವಿಸೋಣ. We don't divert our life. ನಮ್ಮ ಜೀವನಗಳನ್ನು ಆ ಕಡೆ ಈ ಕಡೆ ತಿರುಗಿಸಬಾರದು. ನಮ್ಮ ದೃಷ್ಟಿ Don't ಬೇರೆ turn ಕಡೆ left ಹೋಗಬಾರದು. Don't turn left or right. ಎಡಗಡೆಗೆ ಬಲಗಡೆಗೆ ನೀನು ದೃಷ್ಟಿ ಮರಗಿಸಲ್ಬೇಡ. Focus Jesus and His word. ಯೇಸುವನ ಆತನ ವಾಕ್ಯವನ್ನು ದೃಷ್ಟಿಸು. Precious Jesus, He gave His life. ಈ ಪ್ರಶಸ್ತನಾಗಿರುವಂತ ಯೇಸು ತನ್ನ ಜೀವವನ್ನೇ ಕೊಟ್ಟಿದ್ದಾರೆ. Such a precious life given for us. Can't we live for Jesus? ಅಷ್ಟು ಪ್ರಶಸ್ತವಾಗಿರುವಂತ ರಕ್ಷಣಾ ಜೀವನ ಕೊಟ್ಟಿದ್ದಾರೆ, ನಾವು ಆತನಕ್ಕಾಗಿ ಜೀವಿಸುವುದಕ್ಕೆ ಆಗೋದಿಲ್ಲವೋ? ಅಷ್ಟು ದೊಡ್ಡ ಪ್ರಾಣ ದೇವರು ಬಲಿತ್ಯಾಗವಾಗಿ ಕೊಟ್ಟಿದ್ದಾನೆ, ನೀನು ಆತನಿಗಾಗಿ ಜೀವಿಸಕ್ಕಾಗೋದಿಲ್ಲ. Why you are not able to spend a little time before God? ದೇವರ ಮುಂದೆ ದೇವರ ಸಂಗಡ ಸ್ವಲ್ಪ ಸಮಯ ಕಳೆಯುವುದಕ್ಕೆ ಯಾಕೆ ನಿನಗಾಗುತ್ತಾ ಇಲ್ಲ? Not able to sit here, complete the service. ಸರ್ವಿಸ್ ಎಲ್ಲ ಇಲ್ಲಿ ಕೂತ್ಕೊಂಡೇ ಕೂಡ ಆಗ್ತಾ ಇಲ್ಲ ಕೆಲವರಿಗೆ. Such a great sacrifice He did, but you are not able to sit here. ದೇವರೇನೋ ದೊಡ್ಡ ಬಲಿ ಅರ್ಪಣೆ ನಿನಗಾಗಿ ಮಾಡಿದ್ದಾರೆ, ಆದ್ರೆ ನೀನು ಇಲ್ಲಿ ಕೂತ್ಕೊಂಡೇ ಕೂಡ ಆಗುತ್ತಾ ಇಲ್ಲ.
How can you will not be spend time? ಹೇಗೆ ನೀನು ದೇವರೊಂದಿಗೆ ಸಹವಾಸ ಮಾಡುವುದಕ್ಕೆ ಸಮಯ ಕಳೆಯುವುದಕ್ಕೆ ಆಗುತ್ತದೆ? How can you get up when Holy Ghost wake you up in the middle of the night? ರಾತ್ರಿಯಲ್ಲಿ ಪವಿತ್ರ ಆತ್ಮ ದೇವರು ಹೇಳಿದ ಕೂಡಲೇ ಹೇಗೆ ನೀನು ಎಚ್ಚರಿಕೆಯುಳ್ಳವನಾಗಿ ಎದ್ದುವುದಕ್ಕೆ ಆಗುತ್ತದೆ? First try to sit here. ಮೊದಲು Listen here. ಮೊದಲು ದೇವರ ಸನ್ನಿಧಿಯಲ್ಲಿ ಸಭೆಯಲ್ಲಿ ಕೂತುಕೊಂಡು ಸರಿಯಾಗಿ ಕೂತುಕೊಂಡು ವಾಕ್ಯಗಳನ್ನು ಕೇಳುವುದಕ್ಕೆ ಕಲಿ. Don't be distracted. ಅಲ್ಲಿ ಆಲೋಚನೆಗಳಾಗಲಿ Satan will take you out. ಒಂದು ವೇಳೆ ನೀನು ಹಾಗೆಯೇ ಬೇರೆ ಕಡೆ ದೃಷ್ಟಿ ಹೋಗ್ತಾ ಇದ್ರೆ ಸಾತಾನ Suddenly something will happen to you and your family. That time you have to cry. ಅಕಸ್ಮಾತ್ ಆಗಿ ಏನಾದ್ರೂ ನಿನಗೆ ನಿನ್ನ ಕುಟುಂಬಕ್ಕೆ ಏನಾದ್ರೂ ಆಗುವಾಗ ಅವಾಗಲೇ ಬೇಕಾಗುತ್ತದೆ. Don't cry, I tell you, be awake. ನೀನು ಅಳಬೇಡ, ಅದಕ್ಕಾಗಿ ಎಚ್ಚರಿಕೆ ಉಳ್ಳವನಾಗಿರು. You are spiritual man. ನೀನು ಮನುಷ್ಯನು, ನೀನು ಆತ್ಮೀಯ ಮನುಷ್ಯನು. You are not a physical. ನೀನು ಶಾರೀರಿಕ You are ಮನುಷ್ಯನಲ್ಲ. not a carnal. ನೀನು ಶಾರೀರಿಕ ಮನುಷ್ಯನಲ್ಲ. We are spiritual beings. ನಾವು ಆತ್ಮೀಯ ಜನರಾಗಿದ್ದೇವೆ. We have to control. ನಾವು ಹತೋಟಿಯಲ್ಲಿ We ಇಟ್ಕೋಬೇಕು have to ವಿಷಯಗಳನ್ನು. control our life. ನಮ್ಮ ಜೀವನಗಳನ್ನು ನಾವು We have ಹತೋಟಿಯಲ್ಲಿ to control ಇಟ್ಕೋಬೇಕು. our body. ನಮ್ಮ ಶರೀರವನ್ನು ನಾವು ಹತೋಟಿಯಲ್ಲಿ We have ಇಟ್ಕೋಬೇಕು. to control our family. ನಮ್ಮ ಕುಟುಂಬವನ್ನು ನಾವು We ಹತೋಟಿಯಲ್ಲಿ have to ಇಟ್ಕೋಬೇಕು. control our city. ನಮ್ಮ ಪಟ್ಟಣವನ್ನು ನಾವು ಹತೋಟಿಯಲ್ಲಿ We ಇಟ್ಕೋಬೇಕು. have to control our nation. ನಮ್ಮ ದೇಶವನ್ನು ನಾವು ಹತೋಟಿಯಲ್ಲಿ ಇಟ್ಕೋಬೇಕು. If we allow only, then Satan has to take this nation. Otherwise, it will not have a right over our nation. ನಾವು ಅನುಮತಿ ಕೊಟ್ಟಿದ್ರೇನೆ ಆ ಸಾತಾನ ಬಂದು ದೇಶವನ್ನಾಗಲಿ ವಿಷಯಗಳನ್ನು ಮಾಡುವುದಕ್ಕಾಗ್ತದೆ. ನಾವು ಅನುಮತಿ ಕೊಡಬಾರದು. If we allow only, then it will enter in our house. ನಾವು ಅನುಮತಿ ಕೊಟ್ಟಿದ್ದಾಗಲೇ ಆ ಕೆಟ್ಟ ವಿಷಯಗಳು ನಮ್ಮ ಮನೆಯಲ್ಲಿ ಪ್ರವೇಶಿಸ್ತವೆ. When he enter only, you have to say, get out in the name of Jesus. ಅಲ್ಲೇ ಬಾಗಿಲೇ ಬಿಟ್ಟು ಹೋಗುವಂತೆ ನೀನು ಅವನು ಗದರಿಸಿ ಕಲಿಸಬೇಕು. Some people don't know when demons are coming in their house. They don't know. They are coming, they are going, they don't know. ಕೆಲವರಿಗೆ ಅವ್ರ ಮನೆಗಳಿಗೆ ಕೆಟ್ಟ ಆತ್ಮಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಅವ್ರಿಗೆ ಗೊತ್ತೇ ಇಲ್ಲ ಆತ್ಮೀಯವಾಗಿ. Because they are not spiritual alert. ಯಾಕಂದ್ರೆ ಆತ್ಮೀಯವಾಗಿ ಎಚ್ಚರಿಕೆ ಉಳ್ಳವರಾಗಿಲ್ಲದೆ If ಕಾರಣ. you are not spiritually alert, you lose battle. ನೀನು ಆತ್ಮೀಯವಾಗಿ ಎಚ್ಚರಿಕೆ ಇಲ್ಲದೇ ಇದ್ರೆ ನೀನು ಆ ಆತ್ಮೀಯ ಯುದ್ಧದಲ್ಲಿ ಸೋಲೆ ನಿನಗೆ. Don't keep silent. ಸೈಲೆಂಟ್ ಆಗಿ ನಿಶಬ್ದವಾಗಿ ಇರಬೇಡ, Be awake. ಎಚ್ಚರಿಕೆ ಉಳ್ಳವನಾಗಿರು. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.